ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಸರಿಯಾದ ತೀರ್ಮಾನವನ್ನು ಸರಿಯಾದ ಸಮಯದಲ್ಲಿ ತಗೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಜೊತೆ ನೀವು ಒಂದು ಪರಿಪೂರ್ಣವಾದ ಸಾಧನೆಯ ಜೊತೆ ಒಂದು ಒಳ್ಳೆಯ ಜೀವನವನ್ನು ಖಂಡಿತ ಮಾಡ್ತೀರಾ. ಹಾಗಾದರೆ ಈ ಸಂದೇಶ ನಿಮ್ಮವರೆಗೂ ತಲುಪಿದೆ ಅಂದರೆ, ಹಾಗಾದರೆ ನೀವು ನಂಬಿದ ಬಾಬಾ ನಿಮಗೆ ಏನು ಹೇಳಲು ಬಯಸ್ತಾ ಇದ್ದಾರೆ ಈ ರೀಡಿಂಗ್ ಮೂಲಕ ಅನ್ನೋದಾದರೆ, ಒಂದು ಸಕಾರಾತ್ಮಕ ಬದಲಾವಣೆಯ ಜೊತೆ ಒಂದು ಬಹಳ ದಿನಗಳಿಂದ ಇದ್ದ ಒಂದು ಗೊಂದಲ, ಚಿಂತೆ ದೂರವಾಗುತ್ತೆ. ಆದರೆ ಪರಿಹಾರ ನಿಮ್ಮೆದುರಿಗೆ ಇರುತ್ತೆ, ಅದನ್ನು ನೀವು ಸ್ವಲ್ಪ ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಬಾಬಾ ಹೇಳ್ತಿದ್ರೆ, ನಿಮ್ಮ ಜೀವನದಲ್ಲಿ ತುಂಬ ಕೆಟ್ಟ ಸಮಯ ನಡೀತಾ ಇತ್ತು, ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ. ಇದು ನಿಮ್ಮನ್ನು ದುರ್ಬಲಪಡಿಸ್ಲಿಕ್ಕೆ ಬಂದಿಲ್ಲ, ನೀನೇನು ಅಂತ ಹೇಳಿ ತಿಳಿಸ್ಲಿಕ್ಕೆ ಬಂದಿದೆ. ಹಾಗೆ ಇದೇ ನಿನ್ನ ಒಂದು ಪ್ರಾರಬ್ಧ ಕರ್ಮ ಆಗಿತ್ತು. ಹಾಗಾಗಿ ಅದನ್ನು ನೀನೇನು ಅನುಭವಿಸ್ಬೇಕಾಗಿದೆಯೋ ಅದು ಖಂಡಿತ ನಿನಗೆ ಎದುರಾಗತ್ತೆ, ಇಲ್ಲ ಅಂತಲ್ಲ. ಆ ಎದುರಾಗಿರುವ ಕರ್ಮ ಕೆಟ್ಟದಾಗಿದೆ ಅಲ್ವಾ, ತುಂಬ ನೋವಿನಿಂದ ಕೂಡಿದೆ. ಕೆಲವೊಂದೊಂದಿಷ್ಟು ನೋವು ಸಿಗ್ತಾ ಇದೆ, ಅವಮಾನ ಸಿಗ್ತಾ ಇದೆ, ದುಃಖ ಸಿಗ್ತಾ ಇರ್ಬೋದು, ಇಲ್ಲ ಅಂದ್ಕೊಂಡದ್ದು ನಡೀತಾ ಇಲ್ಲದೆ ಇರ್ಬೋದು, ಇಲ್ಲ ಅದು ಸಂತಾನ ಆಗದೆ ಇರ್ಬೋದು, ಮದುವೆ ಆಗದೆ ಇರ್ಬೋದು. ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನನ್ನು ಪೀಡಿಸ್ತಾ ಇದೆ ಅಂದರೆ ಅದು ನಿನ್ನದೇ ಆದ ಪ್ರಾರಬ್ಧ ಕರ್ಮ. ಅಂದರೆ ನೀನೇನು ಕೊಟ್ಟಿದೆಯೋ ಅದೇ ಕರ್ಮದ ರೂಪದಲ್ಲಿ ಸಮಯಕ್ಕೆ ಅನುಸಾರವಾಗಿ ನಿನ್ನ ಬಳಿ ಮರಳಿ ಬಂದಿದೆ. ಅದಕ್ಕೆ ನೀನು ನನ್ನನ್ನು ಹೊಣೆ ಮಾಡ್ತಾ ಇದೆಯಾ, ಭಗವಂತ ಇಷ್ಟು ಕಷ್ಟ, ದುಃಖ, ಸಮಸ್ಯೆ ಯಾಕೆ ಕೊಟ್ಟಿದೆಯಾ? ಅವ್ರು ನೋಡು ಎಷ್ಟು ಜೀವನದಲ್ಲಿ ಸಂತೋಷವಾಗಿದ್ದಾರೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ, ಸಮಸ್ಯೆ? ನಾನು ಏನೂ ತಪ್ಪು ಮಾಡಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತಾ ಇಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಕೇವಲ ಸಂಘರ್ಷಗಳೇ ಇದ್ದಾವೆ. ಇಲ್ಲ ಏನಾದರೂ ಒಂದು ಒಳ್ಳೆಯದಾಯಿತು ಅಂದರೆ ಇನ್ನೇನಾದರೂ ಅದಕ್ಕೊಂದು ಸಮಸ್ಯೆ ಎದುರಾಗುತ್ತೆ, ಯಾಕೆ ಬಾಬಾ ಅಂತ ಕೇಳ್ತಾ ಇದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಅದು ನಿನ್ನದೇ ಆದ ಕರ್ಮ ಆಗಿತ್ತು ಕಂದ. ಆದರೆ ನೀನು ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ನಿನ್ನ ಪ್ರಾರಬ್ಧ ಕರ್ಮವನ್ನೂ ಕೂಡ ನಾನೇ ಬರೆಸಿದ್ದೀನಿ. ಅದಕ್ಕೋಸ್ಕರ ನಿನ್ನ ಜೀವನದಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ, ನಿನ್ನನ್ನು ನನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಹೇಗೆ ಕಳ್ಕೊಳ್ಬೇಕು ಅಂದರೆ ಆ ಕರ್ಮ ಏನಿತ್ತೋ ಅದರ ಫಲ ನಿಶ್ಚಿತ ಸಿಕ್ಕೇ ಸಿಗುತ್ತೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಅದರಿಂದ ಪಾರಾಗ್ಬೋ ದಾರಿ ಅಂತೂ ನಾನು ನಿನಗೆ ತೋರಿಸ್ತೀನಿ. ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದು ನಿನ್ನ ಮೂಲಕ ಒಳ್ಳೆಯ ಉದ್ದೇಶ, ಒಳ್ಳೆಯ ಕರ್ಮ, ಹಾಗೆ ಸೇವೆ, ದಯೆ, ಕರುಣೆ, ಇಂತಹ ಮನುಷ್ಯತ್ವ, ಒಂದು ಮಾನವೀಯತೆಯ ಗುಣಗಳಿಂದ ನಿನ್ನನ್ನು ಸಮೃದ್ಧಗೊಳಿಸ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ನಿನ್ನಲ್ಲಿ ಆ ರೀತಿಯ ಗುಣಗಳು, ಉತ್ಪತ್ತಿಯ ಊರ್ಜೆಗಳು ಹೆಚ್ಚಾದ ಹಾಗೆ ನೀನು ಆ ರೀತಿಯ ಕಾರ್ಯಗಳಲ್ಲಿ ತೊಡಗ್ತೀಯ. ಆಗ ನಿನ್ನ ಜೀವನದಲ್ಲಿ ಇಂಥದ್ದೇ ಭೋಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕರ್ಮ ನಿರ್ಧಾರ ಮಾಡಿರುತ್ತೆ, ಸಮಯ ಅದನ್ನು ನಿನಗೆ ತಂದುಕೊಡುತ್ತೆ. ಅದರ ಪ್ರಕಾರ ನೀನು ನಡೀತಾ ಇರ್ತೀಯ ಅಂದರೆ ಅದರಲ್ಲಿ ನಿನಗೆ ಏಕಾಏಕಿ ಕೆಲವು ತಿರುವುಗಳು ಕಾಣಿಸ್ತವೆ. ಆ ಆಧಾರದ ಮೇಲೆ ನಿನ್ನ ಜೀವನದಲ್ಲಿ ನೀನು ನಿನ್ನ ಜೀವನದ ಅತ್ಯುತ್ತಮವಾದ ಒಂದು ಬದಲಾವಣೆಯ ಹಂತಕ್ಕೆ ತಲುಪ್ತೀಯ. ಅರ್ಥ ಮಾಡ್ಕೋ. ಪೂಜೆ ಮಾಡ್ತಾ ಇದೆಯಾ, ಹಾಗೆ ಸೇವೆ ಮಾಡ್ತಾ ಇದೆಯಾ, ಎಲ್ಲ ರೀತಿಯ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆಯಾ. ಆದರೂ ಕೂಡ ನಿನ್ನಲ್ಲೊಂದು ಪ್ರಶ್ನೆ ಇದೆ, ಬಾಬಾ ಯಾಕಿಷ್ಟು ಕಷ್ಟ, ಯಾಕಿಷ್ಟು ಸಮಸ್ಯೆ? ಎಷ್ಟೋ ಸಾರಿ ನಾನು ನಿನಗಿದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಈ ಕಷ್ಟ, ದುಃಖ, ಸಮಸ್ಯೆ ನಿನ್ನ ಪರೀಕ್ಷೆನೂ ಆಗಿದೆ, ಪ್ರಾರಬ್ಧ ಕರ್ಮವೂ ಆಗಿದೆ. ನೀನು ನನ್ನ ಶರಣದಲ್ಲಿದೆಯಾ ಅಂದರೆ ಎಷ್ಟು ನೀನು ಒಳ್ಳೆಯ ವಿಚಾರದಲ್ಲಿ ನೆಲೆ ನಿಲ್ತೀಯೋ, ಆಳವಾಗಿ ಅದನ್ನು ಅರ್ಥ ಮಾಡ್ಕೊಳ್ತೀಯೋ, ಅಷ್ಟೇ ನಿನ್ನನ್ನು ನಾನು ಎತ್ತರಕ್ಕೆ ಬೆಳೆಸ್ತಾ ಹೋಗ್ತೀನಿ. ಆ ಒಂದು ಕರ್ಮದ ಒಂದು ವಿಚಾರದಿಂದ ನಿನ್ನನ್ನು ಹೊರಗೆ ತರ್ತೀನಿ. ಪ್ರಾರಬ್ಧ ಕರ್ಮ ಅದೇನೇ ಆಗಿರಲಿ, ಅದರ ಭಾರವನ್ನು ನಾನು ಸ್ವೀಕರಿಸ್ತೀನಿ. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೆದರ್ತಾ ಇದೆಯಾ, ಭಯಪಡ್ತಾ ಇದೆಯಾ ಪರಿಸ್ಥಿತಿಗಳಿಗೆ ಭಯಪಟ್ಟಷ್ಟು ಪರಿಸ್ಥಿತಿಗಳು ದೊಡ್ಡದಾಗಿ ಪರಿಣಾಮ ಬೀರ್ತವೆ ಹೊರತು ಆ ಪರಿಸ್ಥಿತಿಗಳಿಂದ ನಿನಗೆ ಹೊರಗೆ ಬರಲಿಕ್ಕೆ ದಾರಿ ಸಿಗೋದಿಲ್ಲ ಕಂದ. ಈಗಿನ ನಿಮ್ಮ ಪ್ರಸ್ತುತ ಎನರ್ಜಿಗೆ ಇಲ್ಲೊಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಉದಾಹರಣೆ ಹೇಳ್ತೀನಿ ಕೇಳಿ. ಅಂದರೆ ಮಹಾಭಾರತದ ದಾನವೀರ ಶೂರ ಕರ್ಣ ಅಂತಲೇ ಪ್ರಸಿದ್ಧಿಯಾದ ಕರ್ಣನ ಬಗ್ಗೆ ಒಂದು ವಿಚಾರ ಬರ್ತದೆ. ಅಂದರೆ ಕರ್ಣ ಈ ಜನ್ಮದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾನೆ, ದಾನವೀರ ಶೂರ ಕರ್ಣ ಅಂತ ಕೂಡ ಹೆಸರು ಪಡೀತಾನೆ. ಅದಕ್ಕೆ ತಕ್ಕ ಹಾಗೆ ಅವನಿಗೆ ಎಲ್ಲೋ ಒಂದು ರೀತಿಯಲ್ಲಿ ಜೀವನದುದ್ದಕ್ಕೂ ತುಂಬ ನೋವೇ ಸಿಗುತ್ತೆ. ಒಂದು ಅವನಿಲ್ಲಿ ಆಯ್ಕೆ ತಪ್ಪು ಮಾಡ್ಕೊಂಡಿರ್ತಾನೆ. ಅಂದರೆ
ಒಳ್ಳೆಯವರ ಸಂಘ ಯಾವತ್ತೂ ನಮಗೆ ಒಳ್ಳೆಯದನ್ನೇ ಕೊಡುತ್ತೆ, ಕೆಟ್ಟವರ ಸಂಘ ಯಾವತ್ತಿದ್ರೂ ನಮಗೆ ಕೆಟ್ಟದನ್ನೇ ಕೊಡುತ್ತೆ ಅನ್ನೋದು ಒಂದು ಪ್ರೇರಣೆ ನಮಗೆ ಸಿಗುತ್ತೆ. ಇನ್ನೊಂದು ಅಲ್ಲಿ ಕರ್ಮ ಯಾವ ರೀತಿ ಇರುತ್ತೆ ಅಂದರೆ, ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ರಾಕ್ಷಸ ಆಗಿರ್ತಾನೆ. ಆ ರಾಕ್ಷಸ ಜನ್ಮದಲ್ಲಿದ್ದಾಗ ಅವನು ತುಂಬ ಜನರಿಗೆ ಮಾನಸಿಕವಾಗಿ ನೋವುಗಳನ್ನು ಕೊಟ್ಟಿರ್ತಾನೆ. ಒಂದು ಪ್ರೇಮಿಗಳನ್ನು ದೂರ ಮಾಡಿದ್ದಾಗಿರ್ಬೋದು, ಗಂಡ ಹೆಂಡತಿಯನ್ನು ದೂರ ಮಾಡಿ ಕೊಂದದ್ದಾಗಿರ್ಬೋದು, ಮಕ್ಕಳನ್ನು ತಾಯಿ ತಂದೆಯಿಂದ ದೂರ ಮಾಡಿ ಕೊಂದದ್ದಾಗಿರ್ಬೋದು. ಇದೆಲ್ಲದರ ಶಾಪ ಅವನಿಗೆ ಸಿಕ್ಕಿರುತ್ತೆ. ನಿನಗೂ ಕೂಡ ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸಿದ ನೋವೇ ಸಿಗಲಿ ಅನ್ನೋ ಶಾಪ ಅವನಿಗೆ ಕನೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ತೀನಿ. ಅವರ ಶಾಪ ಅವನಿಗೆ ಈ ಜನ್ಮದಲ್ಲಿ ಆ ವೇದನೆ ಅಂದರೆ ತಂದೆ ತಾಯಿಯಿಂದ ವಂಚನೆ ಸಿಗೋದಾಗಿರ್ಬೋದು, ಇಲ್ಲ ಯಾವುದೋ ಅವನು ಬಯಸಿದ್ದು ಯಾವುದೋ ಅವನಿಗೆ ಸಿಗೋದಿಲ್ಲ. ಹಾಗೆ ಮತ್ತು ಅವನಿಗೆ ಒಂದು ರಾಕ್ಷಸತ್ವ ಗುಣ ಇರೋ ಅಂಥ ಒಂದು ಕನೆಕ್ಷನ್ನೇ ಸಿಗುತ್ತೆ ಇಲ್ಲಿ. ಇದೇ ವಾಸ್ತವ ಪರಿಸ್ಥಿತಿ. ಆದರೆ ನೋಡೋರ ಕಣ್ಣಿಗೆ ನಾವು ಜಡ್ಜ್ ಮಾಡ್ತೀವಿ, ಕರ್ಣ ಎಷ್ಟು ಮಹಾಶೂರ, ಕರ್ಣ ಎಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ, ಆ ಜೀವನದುದ್ದಕ್ಕೂ ಅವನಿಗೆ ತುಂಬ ಕಷ್ಟನೇ ಸಿಕ್ತು, ಸಂಘರ್ಷನೇ ಪಟ್ಬಿಟ್ಟ ಅನ್ನೋ ರೀತಿಲಿ ನಾವು ಜಡ್ಜ್ ಮಾಡ್ತೀವಿ. ಹಾಗೆ ಅದ್ರ ಬಗ್ಗೆ ನಾವು ಯೋಚಿಸ್ತೀವಿ, ಅವನಿಗೆ ಯಾರೆಲ್ಲ ಹೇಗೆ ಮೋಸ ಮಾಡಿಬಿಟ್ರಲ್ಲ, ಅವನಿಗೆ ದಕ್ಕಬೇಕಾಗಿತ್ತಲ್ಲ ಅದು, ಹಾಗೆ ಹೀಗೆ ಅಂತ ನಾವು ಇಲ್ಲಿ ಕೂತ್ಕೊಂಡು ಜಡ್ಜ್ ಮಾಡ್ಬೋದು. ಕರ್ಮ ಜಡ್ಜ್ಮೆಂಟನ್ನು ಕೇಳೋದಿಲ್ಲ, ಅದನ್ನು ಅನುಭವಿಸು ಅನ್ನೋ ರೀತಿಲಿ ಕೇಳುತ್ತೆ. ಹಾಗಾಗಿ ಕರ್ಣ ಕೊನೆಯದಾಗಿ ತನ್ನ ಹಿಂದಿನ ಜನ್ಮದಲ್ಲಿ ನಾನೇನೋ ಒಂದು ಪ್ರಾರಬ್ಧ ಕರ್ಮವನ್ನು ಮಾಡಿದ್ದೆ, ಖಂಡಿತ ಅದಕ್ಕೋಸ್ಕರ ನನಗಿದೆಲ್ಲ ಸಿಕ್ಕಿದೆ ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ಅವನು ಯಾವಾಗ ಮನವರಿಕೆ ಮಾಡಿಕೊಂಡು ಒಂದು ಪಶ್ಚಾತ್ತಾಪ ಪಟ್ಟು ಭಗವಂತನಿಗೆ ಶರಣಾಗ್ತಾನೋ ಆಗ ಅವನಿಗೆ ಮೋಕ್ಷ ಸಿಗುತ್ತೆ. ಸ್ನೇಹಿತರೆ, ನಾನು ಮಾಡ್ತಾ ಇರೋದು ಬಾಬಾರವರ ಸಾಯಿ ಬಾಬಾರವರ ರೀಡಿಂಗ್ ಆಗಿರೋದ್ರಿಂದ ನಾನಿಲ್ಲಿ ಇನ್ನೊಬ್ಬರನ್ನ ಜಡ್ಜ್ ಮಾಡೋ ರೀತಿಯಲ್ಲಿ ಯಾವುದೇ ರೀತಿ ಮೆಸೇಜ್ಗಳನ್ನು ಕೊಡೋದಿಲ್ಲ. ಅಂದರೆ ಈಗ ಅವರು ನಿಮ್ಮನ್ನು ದ್ವೇಷಿಸ್ತಾರೆ, ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದಾರೆ, ಹಾಗೆ ಈ ಭೌತಿಕ ಜಗತ್ತಲ್ಲಿ ನೀವು ಆ ಒಂದು ಕನೆಕ್ಷನಲ್ಲಿ ಕನೆಕ್ಟ್ ಆಗಿದ್ದೀರಾ, ಇಲ್ಲ ಅಂತಲ್ಲ. ಅಸೂಯೆ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಕೆಲವೊಂದಿಷ್ಟು ನೋವುಗಳಾಗಿರ್ಬೋದು, ಅದಕ್ಕೆ ಕನೆಕ್ಟ್ ಆಗಿದ್ದೀರಾ. ಹಾಗಂತ ಅದನ್ನೇ ನೀವು ಅವರಿಗೆ ಮರಳಿ ಕೊಡಿ ಅನ್ನೋ ರೀತಿಲಿ ನನ್ನ ಯಾವುದೇ ರೀತಿ ಸಂದೇಶ ಇರೋದಿಲ್ಲ. ಅಂದರೆ ಅದರ ಬದಲು ಇಲ್ಲೇನಾದರೂ ನೀನು ಅನಲೈಸ್ ಮಾಡ್ಕೊ, ಅರಿವು ಮೂಡಿಸ್ಕೊ, ಇದು ಯಾಕೆ ನನಗೆ ಸಿಗ್ತಾ ಇದೆ, ಈ ಪ್ಯಾಟರ್ನ್ ಯಾಕೆ ನನ್ನ ಜೀವನದಲ್ಲಿ ಪದೇ ಪದೇ ಎದುರಾಗ್ತಾ ಇದೆ, ಇದರಿಂದ ನಾನು ಏನು ಕಲಿಬೇಕು, ಇಲ್ಲ ಅವರಿಗೇನು ಮನವರಿಕೆ ಮಾಡಬೇಕು, ಇಲ್ಲ ಇದರಿಂದ ನಾನು ಹೊರಗೆ ಬರೋ ದಾರಿ ಏನು ಹುಡ್ಕೋಬೇಕು ಅನ್ನೋ ರೀತಿಲಿ ನೀವು ಯಾವಾಗ ಮನವರಿಕೆ ಮಾಡ್ಕೊಳ್ತೀರ, ಖಂಡಿತ ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತೀರ. ಇಲ್ಲ ಅಂದರೆ ಅವ್ರು ನನಗೆ ಮಾಟ ಮಂತ್ರ ಮಾಡಿಸಿದರೆ ನಾನು ಕೂಡ ಎಲ್ಲೋ ಹೋಗಿ ಮಾಡಿಸ್ತೀನಿ, ಅವ್ರು ನನಗೆ ಶತ್ರುತ್ವ ತೋರಿಸ್ತಾ ಇದ್ದಾರೆ, ನಾನು ತೋರಿಸ್ತೀನಿ, ಅವ್ರು ಹಾಗಂದ್ರು ನಾನು ಹೀಗಂದೆ ಅಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಕರ್ಮನೂ ಬೆಳೀತಾ ಹೋಗುತ್ತೆ, ಅವ್ರ ಕರ್ಮನೂ ಬೆಳೀತಾ ಹೋಗುತ್ತೆ. ಅದು ಬ್ಯಾಲೆನ್ಸ್ ಎನರ್ಜಿಯಲ್ಲೇ ಇರುತ್ತೆ, ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಆಗ ನೀವು ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ನಿಮ್ಮ ಆತ್ಮದ ಉದ್ದೇಶದ ಮೂಲಕ ನೀವೇನು ಇಲ್ಲಿ ಗಳಿಸ್ಬೇಕು ಇಲ್ಲ ಪಡ್ಕೊಳ್ಬೇಕು ಅಂಥೇಳಿ ಅಂದ್ಕೊಂಡು ಬಂದಿದ್ದೀರಲ್ಲ, ಆ ಉದ್ದೇಶ ಅಲ್ಲೇ ಇರುತ್ತೆ, ಮರೆಯಾಗಿರುತ್ತೆ. ನೀವು ಯಾವಾಗ ನೀವು ಪಾಠ ಕಲಿಯಲ್ವೋ, ನಿಮಗೇನು ಸಿಕ್ಕಿದೆ ಆ ಪಾಠಗಳಿಂದ, ಅಲ್ಲಿಯವರೆಗೂ ನೀವೇನು ಉದ್ದೇಶಕ್ಕೆ ಬಂದಿದ್ರೋ ಆ ಉದ್ದೇಶ ಪೂರ್ಣಗೊಳ್ಳಲ್ಲ. ಇರೋ ವಿಚಾರದಲ್ಲಿ ಮತ್ತೆ ಮತ್ತೆ ನೋವು, ಈ ರೀತಿ ಒಂದಿಷ್ಟು ಅಲ್ಲೇ ನಿಂತು ಒಂದಿಷ್ಟು ವಿಚಾರಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತೀರ. ಅದಲ್ಲ ಜೀವನ. ಅವೆಲ್ಲ ವಿಚಾರ ಯಾಕೆ ಬರ್ತದೆ ಅಂದರೆ ಅದೆಲ್ಲ ಒಂದು ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗೇ ಆಗುತ್ತೆ. ಅಂದರೆ ಒಂದು ದೇವತೆಗಳ ಮಧ್ಯೆ ರಾಕ್ಷಸರು ಹೇಗಿದ್ರು, ಒಂದು ಹೋರಾಟ ಮಾಡ್ತಾನೆ ಇದ್ರಲ್ವಾ ದೇವತೆಗಳ ಸ್ಥಾನ ಕಿತ್ಕೊಳ್ಳೋಕ್ಕೆ, ಹಾಗೆ ಇವರು ಕೂಡ ನಿಮ್ದು ಯಾವುದೋ ಒಂದಿಷ್ಟು ಸ್ಥಾನ ಮಾನ ಕಿತ್ಕೊಳ್ಳೋಕ್ಕೆ ಒಂದಿಷ್ಟು ಹವಣಿಸ್ತಾ ಇರ್ತಾರೆ. ಆ ರೀತಿಯಲ್ಲಿ ಆ ಎನರ್ಜಿನ ನೀವು ಎಷ್ಟು ನಿಮ್ಮ ಮೇಲೆ ತಗೊಳ್ತೀರೋ ಅಷ್ಟೇ ಆ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆಗಿನ ಕಾಲದಲ್ಲಿ ಅದು ಯುದ್ಧದ ಮೂಲಕ ಅದನ್ನು ಸಮಾಪ್ತಿಗೊಳಿಸ್ತಿದ್ರು. ಈಗ ಹಾಗಂತ ಯುದ್ಧ ಮಾಡಿ ಅವರನ್ನು ಕೊಂದು ನೀವು ಕೊಂದು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಆ ಎನರ್ಜಿಯನ್ನೇ ನೀವು ತೆಗಿಬೇಕಿಲ್ಲಿ. ಅಂದರೆ ಆ ಎನರ್ಜಿಯನ್ನು ಕೊಲ್ಲಬೇಕು. ಅವ್ರ ಎನರ್ಜಿ ನಿಮ್ಮ ಮೇಲೆ ಒಂದು ಮಾಟ ಮಂತ್ರದ ಪ್ರಯೋಗ ಮಾಡ್ತಾ ಇದೆ, ಇಲ್ಲ ಯಾವುದೋ ರೀತಿಯಲ್ಲಿ ಅವರು ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ ಅಂದರೆ ಅದನ್ನು ನಿಮ್ಮ ಮೇಲೆ ತೊಗೋಬಾರ್ದು. ಅಂದರೆ ಅದನ್ನು ಹೇಗೆ ತೊಗೋಬಾರ್ದು ಅಂದರೆ ಅದಕ್ಕೆ ಅಂಟ್ಕೊಳ್ಬಾರ್ದು, ಆ ವಿಚಾರವನ್ನು ಪದೇ ಪದೇ ನೆನಪು ಮಾಡ್ಕೊಳ್ಬಾರ್ದು, ಅದನ್ನು ಮಾತಾಡಬಾರ್ದು. ಮನೆಯಲ್ಲಂತೂ ಯಾವುದೇ ಕಾರಣಕ್ಕೂ ಪದೇ ಪದೇ ಅದರ ಬಗ್ಗೆ ಚರ್ಚೆ ನಡಿಬಾರ್ದು. ನೀವು ಚರ್ಚೆ ನಡೆದಷ್ಟು ಮಾತಾಡಿದಷ್ಟು ಅದಕ್ಕೆ ಎಂಕರೇಜ್ ಕೊಟ್ಟಂಗೆ ಆ ಒಂದು ನೆಗೆಟಿವ್ ಎನರ್ಜಿಗೆ. ಅಂದರೆ ಬೆಲೆ ಕೊಟ್ಟ ಹಾಗೆ ಅಲ್ವಾ. ಬೆಲೆ ಉಳ್ಳ ವಿಚಾರವನ್ನೇ ನಾವು ಮಾತಾಡ್ತೀವಿ ಅಂದಮೇಲೆ ಅದು ಎಲ್ಲೋ ಬೆಲೆ ಇದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ತಗೊಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನೆಗೆಟಿವ್ ವಿಚಾರಗಳನ್ನು ಮನೆಯಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಯಾವತ್ತೂ ಇಟ್ಕೊಳ್ಬಾರ್ದು ಯೋಚಿಸೋ ವಿಚಾರದಲ್ಲಿ. ಖಂಡಿತ ಇವರು ಮನೇಲಿ ನನ್ನ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದರೆ ನಾನು ಅಷ್ಟೊಂದು ಶಕ್ತಿಶಾಲಿ ಹಾಗಾದರೆ ಅನ್ನೋ ರೀತಿಲಿ ಅದಕ್ಕೊಂದು ಶಕ್ತಿ ತುಂಬ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತದೆ. ನಾನು ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಿದ್ದೀನಿ. ಹಾಗಾಗಿ ನೀವು ದೈವದ ಮೊರೆ ಹೋಗಿದ್ದೀರಾ, ಭಗವಂತನಿಗೆ ಗುರುವಿಗೆ ಕನೆಕ್ಟ್ ಆಗಿ ಅದರಿಂದ ನನಗೆ ದಾರಿ ತೋರಿಸುವಂಥ ಒಂದ್ಸರಿ ನಂಬಿಕೆ ಇಟ್ಟವ್ರ ಶರಣದಲ್ಲಿ ಹೋಗಿದ್ದೀರಾ ಅಂದರೆ ಖಂಡಿತ ಅವರು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ. ಗದ್ದಲದಲ್ಲ, ಒಂದು ಮೌನದಲ್ಲಿ, ಒಂದು ಅದೃಶ್ಯ ರೂಪದಲ್ಲಿ ಅನ್ನೋ ರೀತಿಲಿ ಬರ್ತಾ ಇದೆ. ಅಷ್ಟು ಸುಲಭಕ್ಕೆ ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಿದ ಒಂದು ವಿಚಾರ
ಅದು ಸೋಲು ಕಾಣೋದಿಲ್ಲ. ಸ್ವಲ್ಪ ಸಮಯ ತಗೊಳ್ಬೋದು, ವಿಳಂಬ ಆಗ್ತಾ ಇರ್ಬೋದು, ಆದರೆ ಖಂಡಿತ ಜಯ ನಿಮಗೆ ಸಿಗ್ತದೆ. ನೀವೆಷ್ಟು ಅವರಲ್ಲಿ ಆಳವಾದ ವಿಶ್ವಾಸ ಬಿಡ್ತಾ ಇದ್ರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳಿತು ಕಾಣ್ತಾ ಇದ್ದೀರಾ. ಅಂದರೆ ನೀವೊಂದು ಸಹಾಯ ಮಾಡಿದಾಗಿರ್ಬೋದು, ಸ್ವಯಂ ಬಾಬಾರವರೇ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಯಾವುದೋ ಒಂದು ರೂಪದಲ್ಲಿ ಸಹಾಯ ಕೇಳಿದರೆ, ನೀವು ಯಾರಿಗೂ ಅನ್ನದಾನ ಮಾಡಿದ್ದೀರಾ, ಇಲ್ಲ ನಿಸ್ಸಹಾಯಕರಿಗೆ ಬಟ್ಟೆ ಕೊಡಿಸಿದ್ದೀರಾ, ಚಪ್ಪಲಿ ಕೊಡಿಸಿದ್ದೀರಾ, ಸೇವೆ ಮಾಡ್ತಿದ್ದೀರಾ ಅಂದರೆ ಖಂಡಿತ ಆ ಭಗವಂತನೇ ಜೋಳಿಗೆಯನ್ನು ನಿಮ್ಮ ಮುಂದೆ ಚಾಚಿ ನಿಮ್ಮ ಪಾಪವನ್ನು, ನಿಮ್ಮ ದೋಷಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂತಹ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ಸಾಯಿಯ ಶರಣದಲ್ಲಿದ್ದೀರಾ. ನಂಬಿಕೆ ಇಡಿ. ಖಂಡಿತ ಅಂದರೆ ಕೆಲವೊಂದು ಸಾರಿ ಆ ನೆಗೆಟಿವ್ ಎನರ್ಜಿಯನ್ನು ನಮ್ಮಿಂದ ರಿಮೂವ್ ಮಾಡ್ಕೊಳ್ಳೋದು ಕಷ್ಟ, ನಮ್ಗೆ ಆಗೋದಿಲ್ಲ, ಆ ಶಕ್ತಿ ನಮ್ಮಲ್ಲಿಲ್ಲ. ಭಗವಂತ ನೀವೇ ಅದಕ್ಕೊಂದು ದಾರಿ ತೋರಿಸಿ ಅಂತೇಳಿ ನೀವು ಮೊರೆ ಇಟ್ಟಾಗ ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಸೋಲ್ ಎನರ್ಜಿಗಳನ್ನು ಕನೆಕ್ಟ್ ಮಾಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬಂದು ಇಲ್ಲಿ ನಿಮಗೆ ಅವರಿಂದ ಸಹಾಯ ಸಿಕ್ಕು ಆ ಎನರ್ಜಿನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಆಗಿರ್ಬೋದು, ಹಾಗೆ ಒಂದು ಜಾಗಕ್ಕಾಗಿರ್ಬೋದು ಹೋಗಿ ಪರಿವರ್ತನೆ ಕಂಡುಕೊಳ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ. ಹಾಗೆ ಧ್ಯಾನ, ಜಪ, ಪೂಜೆ ಇವೆಲ್ಲದೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮೊದಲಿಗೆ ಈ ಸಮಸ್ಯೆಗಳು ಹೆಚ್ಚಾದಾಗ ಅತಿರೇಕಕ್ಕೆ ಹೋದ ಹಾಗೆ ಅನುಭವ ಕೊಡ್ತು. ಬೇಡ ಇವೆಲ್ಲ ಏನಿದು, ಪದೇ ಇದನ್ನೇ ಮಾಡ್ತಾ ಇದ್ದೀನಲ್ಲ ಅನ್ನೋ ರೀತಿಯಲ್ಲಿ ಒಂದೊಂದಿಷ್ಟು ದಿನ ನೀವು ಸೋಮಾರಿತನಕ್ಕೆ ಇಲ್ಲ ಆಲಸ್ಯಕ್ಕೆ ಒಳಪಟ್ಟು ಆ ಒಂದು ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಿರ್ಬೋದು. ಆದರೆ ಮತ್ತೆ ಆ ಕಿರಿಕಿರಿಗಳ ಪ್ರಭಾವ ಹೆಚ್ಚಾಯಿತು. ಪೂಜೆ ಮಾಡಬೇಕಾದ್ರೂ ಹೆಚ್ಚಾದ ಅನುಭವ ಕೊಡ್ತು. ಆಮೇಲೆ ಅದು ಇನ್ನೊಂದು ರೀತಿಯಲ್ಲಿ ಗಾಢವಾದ ಒಂದು ಸ್ಥಾನವನ್ನು ಪಡ್ಕೊಂಡು ಅದು ಅಲ್ಲೇ ನಿಲ್ಲಕ್ಕೆ ಶುರು ಆಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನುಭವ ಆಯಿತು. ತಕ್ಷಣ ಮತ್ತೆ ನೀವು ಎಚ್ಚೆತ್ಕೊಂಡು ಮತ್ತೆ ಗುರುವಿನ ಶರಣದಲ್ಲಿ ಬಂದು ಅವರ ಆರಾಧನೆ ಮಾಡಿ, ನಾಮಸ್ಮರಣೆ ಮಾಡಿ ತುಂಬಾ ಹೀಲ್ ಆಗ್ತಾ ಇದ್ದೀರಾ. ಕೆಲವರ ಎನರ್ಜಿಗೆ ಬರ್ತಾ ಇದೆ. ಇದು ನಾನು ಒಟ್ಟಾರೆಯಾಗಿ ನಿಮ್ಮ ಎನರ್ಜಿ ಅಂತಲೇ ಹೇಳಿದೆ. ಇದನ್ನು ಉದಾಹರಣೆ ಸಹಿತವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಹೇಳ್ತಿದ್ದೀನಿ. ಇದನ್ನು ಉದಾಹರಣೆ ಸಮೇತವಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಿದಾಗ ನೀವು ಖಂಡಿತ ನಿಮಗೆ ಅದು ಮನದಟ್ಟಾಗಬಹುದು ಅನ್ನೋ ರೀತಿಲಿ ನನ್ನ ಅಭಿಪ್ರಾಯ. ಹಾಗಾಗಿ ನಿಮಗೆ ಒಳ್ಳೇದು ಆಗಲಿ, ಸಹಾಯ ಆಗಲಿ. ಅಂದರೆ ಎಲ್ಲರೂ ಇಲ್ಲಿ ಒಂದು ಈ ಎನರ್ಜಿಗೆ ಕನೆಕ್ಟ್ ಆಗಿರ್ತೀರಾ ಅಂದರೆ ಸ್ವಲ್ಪ ಕಷ್ಟ, ದುಃಖ, ಸಮಸ್ಯೆಗಳು ಇದ್ದೇ ಇರ್ತವೆ. ಇಲ್ಲ ಜೀವನದಲ್ಲಿ ಏನಾದರೂ ಪಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ, ಕನಸುಗಳೊಂದಿಗೆ ನನಗೇನಾದರೂ ಇದರಲ್ಲಿ ಸಿಗ್ಬೋದಾ ಅನ್ನೋ ರೀತಿಲಿ ನೋಡ್ತಾ ಇರ್ತೀರಾ. ಅಂದರೆ ಖಂಡಿತ ಇದರಲ್ಲಿ ನಿಮಗೆ ಎಲ್ಲದಕ್ಕಿಂತ ಮೊದಲು ಪರಿವರ್ತನೆ ಸಿಗಬೇಕು, ಮತ್ತು ನಿಮ್ಮ ಮನಸ್ಸಿಗೊಂದು ಸ್ಪಷ್ಟತೆ ಸಿಗಬೇಕು. ಇದು ಸರಿ ಇದೆ, ಹೌದಲ್ಲ, ನಾನು ಇದನ್ನು ಯಾಕೆ ಯೋಚಿಸ್ಲಿಲ್ಲಲ್ಲ ಅನ್ನೋ ರೀತಿಯಲ್ಲಿ ನಾನು ಸುಮ್ಮನೆ ಏನೋ ಒಂದು ಬಡದಾಟ ಅಂದರೆ ಕೂಗಾಟ ಮಾಡೋದ್ರಿಂದನೇ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಮೌನದಲ್ಲೂ ಕೂಡ ನಾವಿದ್ರೂ ಕೂಡ ಅದು ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಅರಿವು ನಿಮಗೆ ಈಗ ಮೂಡಿದೆ. ಅಂದರೆ ಈಗ ಶತ್ರುಗಳು ಒಂದಿಷ್ಟು ನಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾ ಇದ್ದಾರೆ. ಅದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅಂದರೆ ಎನರ್ಜಿಯ ಮೂಲಕ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ನಿಮ್ಮನ್ನು ಸಹಿಸೋಕ್ಕಾಗ್ತಾ ಇಲ್ಲ ನೀವು ಮುಂದೆ ಹೋಗೋದನ್ನು ತಡೀತಾ ಇದ್ದಾರೆ. ಹಾಗೆ ನೀವೇನೇ ಒಂದು ಒಳ್ಳೆಯದನ್ನು ಮಾಡ್ಕೊಳ್ತಾ ಇದ್ರು ಕೂಡ ಅದು ಅವ್ರಿಗೆಲ್ಲೋ ಒಂದು ರೀತಿಲಿ ಕಣ್ಣಲ್ಲಿ ಬೆಂಕಿ ಸುರಿತಾರಲ್ಲ ಆ ರೀತಿ ಅನುಭವ ಆಗ್ತಾ ಇದೆ ಅವರಿಗೆ. ಹಾಗಾಗಿ ಅವ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅವ್ರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಅಲ್ಲಿ ಏನೇನೋ ಆಗ್ತಾ ಇದೆ, ಅದ್ರ ಕಡೆ ಗಮನ ಕೊಡೋದಕ್ಕಿಂತ ಮೊದಲು ಅವ್ರು ನಿಮ್ಮನ್ನು ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ನಡೀಬೇಕು ಅಂತೇಳಿ ದಿನನಿತ್ಯ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಇಂತಹ ಸಮಯದಲ್ಲಿ ನೀವು ಅವ್ರ ವಿರುದ್ಧ ಹೇಗಿರ್ಬೇಕು ಹೇಳಿ? ಭಯ ಪಡ್ತೀರಾ? ಇಲ್ಲ ದುರ್ಬಲತೆಗೆ ಜಾರು ಬಿಡ್ತೀರಾ? ಇಲ್ಲ ಏನೋ ಮಾಡಿಬಿಡ್ತಾರೆ ಅಂತ ಹೇಳಿ ಭಯಪಟ್ಟು ನೀವು ಬಾಗಿಲು ಹಾಕ್ಕೊಂಡ್ರೆ ಏನಾಗುತ್ತೆ? ಇಲ್ಲ, ಈ ರೀತಿ ಮಾಡಬಾರ್ದು ಅಂತ ಗುರು ಹೇಳ್ತಿದ್ದಾರೆ. ಈ ಸಮಯದಲ್ಲಿ ನೀವೇನೀಗ ಒಂದು ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಹಾಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆ ನಿಮ್ಮನ್ನು ಜೋಡಣೆ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಭಗವಂತನಲ್ಲಿ, ಭಗವಂತ ನಾನು ಹಿಂದೆ ಏನು ಮಾಡಿದ್ನೋ ಗೊತ್ತಿಲ್ಲ, ನನ್ನ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ನನಗೆ ಒಂದಿಷ್ಟು ನೋವು, ದುಃಖಗಳು, ಸಮಸ್ಯೆಗಳು ಸಿಗ್ತಾ ಇದ್ದಾವೆ. ನಾನು ಯಾರಿಗೂ ಕೂಡ ದ್ವೇಷ ಸಾಧಿಸಬೇಕು ಅಂತೇಳಿ ಬಯಸ್ತಾ ಇಲ್ಲ, ಆದರೂ ಕೂಡ ಆ ದ್ವೇಷ ನನ್ನನ್ನೇ ಹುಡುಕಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಹಿಂದೆ ನಾನು ಕರ್ಣನ ಉದಾಹರಣೆ ಕೊಟ್ಟನಲ್ಲ ಆ ರೀತಿಯೇ ಆಗಿರೋದಿಲ್ಲ. ಅಂದರೆ ಅವ್ರಿಗೆ ನೀವೇನೋ ಕೊಟ್ಟಿದ್ದೀರಾ, ಅದು ಈ ಜನ್ಮದಲ್ಲಿ ಅವ್ರು ಅದೇ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು, ನಿಮಗೆ ನೋವು ಕೊಡಬೇಕು, ಅವ್ರ ಉದ್ದೇಶನೇ ಅದು. ಅದನ್ನು ತಪ್ಪಿಸ್ಕೊಳ್ಳೋಕೆ ನೀವು ಆಗಲ್ಲ, ಯಾಕಂದರೆ ಕರ್ಮ ಅದೇ ಡಿಸೈಡ್ ಮಾಡುತ್ತೆ ಕೆಲವೊಂದು ಸಾರಿ. ಹಾಗಾಗಿ ಅದಕ್ಕೂ ಕೂಡ ಅವರಿಗೂ ಕೂಡ ಕೆಟ್ಟವರಿಗೂ ಕೂಡ ಒಂದು ಸಮಯ ಕೊಡುತ್ತೆ. ಯಾಕಂದರೆ ಅವ್ರು ಹಿಂದೆ ಕೆಟ್ಟವರಾಗಿರಲಿಲ್ಲ, ಅವರು ಒಳ್ಳೆಯವರೇ ಆಗಿದ್ದರು. ನೀವು ಅವ್ರಿಗೆ ಆ ರೀತಿ ಕೊಟ್ಟಿದ್ರೆ ಅದು ಈಗ ನೀವು ಒಳ್ಳೆಯವರಾಗಿದ್ದರೆ ಅವ್ರು ಆ ರೀತಿ ಸಮಸ್ಯೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣವನ್ನು ಹಾಗೆ ಆತ್ಮ ಮತ್ತೆ ಒಂದು ಪ್ರತಿಶೋಧವನ್ನು ಇಟ್ಕೊಂಡು ಬರುತ್ತೆ, ಇಲ್ಲ ಸೇವೆಯ ಮನೋಭಾವವನ್ನು ಇಟ್ಕೊಂಡು ಬರುತ್ತೆ, ಇಲ್ಲಾಂದರೆ ಋಣ ತೀರಿಸುವ ಮನೋಭಾವವನ್ನು ಇಟ್ಕೊಂಡು ಬರುತ್ತೆ, ಇಲ್ಲ ಇಂಥವರಿಗೆ ತಂದೆ ತಾಯಿ ಆಗಬೇಕು, ಇಂಥವರಿಗೆ ನನ್ನ ಮಗು ಆಗಬೇಕು, ಇಂಥವರಿಗೆ ಅಣ್ಣ ಆಗಬೇಕು, ಈ ರೀತಿ ಒಂದು ಕನೆಕ್ಷನ್ ಬೆಳೆಯುತ್ತೆ. ಈಗ ಮೊನ್ನೆ ಇನ್ನೂ ಒಂದು ಟಿ ವಿಲಿ ನೀವು ಒಂದು ನ್ಯೂಸ್ ನೋಡಿದ್ರಿ ಅಲ್ವಾ, ಹೇಗೆ ಅಂದರೆ ಒಬ್ಬಳು ಮಗಳೇ ತಾಯಿ ಮತ್ತು ತಂಗಿ ತಂದೆನ ಕೊಂದ್ಲು ಅಲ್ವಾ. ಇದು ಯಾವ ರೀತಿ ಅಂತ ಹೇಳ್ತೀರಾ? ಇದು ಪ್ರಾರಬ್ಧ ಕರ್ಮವನ್ನೇ ಸೂಚಿಸುತ್ತೆ. ನೋಡೋರ ಕಣ್ಣಿಗೆ ಅವರವರ ಅಭಿಪ್ರಾಯದಲ್ಲಿ ಇದಕ್ಕೆ ಜಡ್ಜ್ಮೆಂಟ್ ಕೊಡೋದು ಸಹಜ, ಇಲ್ಲ ಅಂತಲ್ಲ. ಆದರೆ
ಇಲ್ಲಿ ಕಲಿಗಾಲಕ್ಕೂ ಇದನ್ನು ಹೋಲಿಸ್ತಾರೆ ಅಷ್ಟೇ. ಆದರೆ ನಾನು ಇಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ, ಇದು ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಗೆ ಒಂದು ಯೋಚನೆಯೂ ಆಗಿರ್ಬೋದು. ಹಾಗಾದರೆ ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ವಾ? ಖಂಡಿತ ಆಗ್ತಿತ್ತು. ಯಾಕಂದರೆ ಅವಳ ಆಯ್ಕೆ ಕೆಟ್ಟದಾಗೇ ಇತ್ತು. ಇಲ್ಲೇನಾದರೂ ಆ ಹುಡುಗಿ ಏನಾದರೂ ಸ್ವಲ್ಪ ಏನಾದರೂ ಭಗವಂತನ ಶರಣಕ್ಕೆ ಕನೆಕ್ಟ್ ಆಗಿ ಈ ರೀತಿ ಒಂದು ಆಧ್ಯಾತ್ಮಿಕ ಪಯಣಕ್ಕೆ ಕನೆಕ್ಟ್ ಆಗಿದ್ದರೆ ಆ ದಾರಿಯಲ್ಲಿ ಅವಳಿಗೆ ಒಂದು ಗುರುವಿನಿಂದ ಇಲ್ಲ ಅವಳು ನಂಬಿದ ದೈವಶಕ್ತಿಯಿಂದ ಒಂದು ಸಂಪರ್ಕ ಏರ್ಪಟ್ಟಾಗ ಅದರ ಗೈಡೆನ್ಸ್ ಮೇಲೆ ಅವಳು ನಿರ್ಧಾರ ತಗೊಳ್ತಿದ್ಲು. ಆಗ ಅವಳ ಜೀವನದಲ್ಲಿ ನೀನು ಇದನ್ನೇ ಮಾಡಬೇಕು, ಒಬ್ಬರನ್ನ ಕೊಲೆ ಮಾಡಲೇಬೇಕು, ನಿನ್ನ ಸೇಡನ್ನು ತೀರಿಸ್ಕೊಳ್ಳೇಬೇಕು ಅಂತೇಳಿ ಅವಳು ಬಯಸಿ ಹುಟ್ಟಿದಾಳೆ ಅಂದರೆ ಬೇಡ ಅನ್ನೋ ರೀತಿಲಿ, ಅಂದರೆ ದ್ವೇಷಕ್ಕೆ ದ್ವೇಷನೇ ಅಲ್ಲ ಅನ್ನೋ ರೀತಿಲಿ ಅದಕ್ಕೊಂದು ಕ್ಷಮೆ ಕೊಟ್ಟು ಅಲ್ಲಿಂದ ಹಿಂದೆ ಸರಿಬೋದಿತ್ತು. ನಾನು ಇದಕ್ಕೆ ಸಾಕಷ್ಟು ಉದಾಹರಣೆಗಳ ಕಥೆಯನ್ನು ಕೂಡ ಹಿಂದೆ ಕೊಟ್ಟಿದ್ದೀನಿ, ಅದೇ ಇಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ಇಲ್ಲಿ ಅದನ್ನು ತಡೆಯೋಕ್ಕಾಗಲ್ಲ ಅಂತಲ್ಲ, ಅಂದರೆ ನಿಮಗೊಂದು ಬುದ್ಧಿ ಕೊಟ್ಟಿದ್ದಾರೆ ತಾನೆ, ಜ್ಞಾನ ಕೊಟ್ಟಿದ್ದಾರೆ ತಾನೆ, ನಿಮಗೊಂದು ಸಂಸ್ಕಾರ ನೀತಿ ಎಲ್ಲ ಇರುತ್ತೆ ತಾನೆ. ಇಲ್ಲಿ ಕೆಟ್ಟದೇ ಸಿಗುತ್ತೆ, ಒಳ್ಳೇದೇ ಸಿಗುತ್ತೆ. ಅಂದರೆ ಮನಸ್ಸಿನ ಮೇಲೆ ನಾವು ಹಿಡಿತ ಇಡಬೇಕು. ಅದು ಸುಮ್ಮನೆ ಸಿಗೋದಿಲ್ಲ, ಮನಸ್ಸಿನ ಮೇಲೆ ಹಿಡಿತ ಇಡೋಕ್ಕೆ ಸಾಧ್ಯ ಆಗೋದಿಲ್ಲ. ಧ್ಯಾನ, ಪೂಜೆ, ಗುರುವಿನ ಸಂಪರ್ಕ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಒಂದಿಷ್ಟು ಒಳ್ಳೆಯದನ್ನು ಕಲೆ ಹಾಕೋದು, ಇವೆಲ್ಲವೂ ನಮ್ಮಲ್ಲಿ ಜ್ಞಾನವನ್ನು ಅಭಿವೃದ್ಧಿ ಮಾಡ್ತದೆ. ಜ್ಞಾನ ಪುಣ್ಯದ ಪ್ರಮಾಣವನ್ನು ಹೆಚ್ಚಿಸುತ್ತೆ. ನಿಮ್ಮ ಉದ್ದೇಶ ಯಾರದ್ದೋ ಮೇಲೆ ಸೇಡು ತೀರಿಸ್ಕೊಳ್ಳೋ ಉದ್ದೇಶನೇ ಇಟ್ಕೊಂಡು ಬಂದಿದ್ರು ಕೂಡ ಕೆಲವೊಂದು ಸರಿ ಈ ಜ್ಞಾನ ಏನು ಮಾಡುತ್ತೆ, ಬೇಡ ಇದನ್ನು ಕ್ಷಮಿಸ್ಬಿಡೋಣ, ಅದನ್ನೇ ಮುಂದುವರ್ಸೋದು ಬೇಡ ಅನ್ನೋ ರೀತಿಯಲ್ಲಿ ಆ ಎನರ್ಜಿಯನ್ನು ಕಟ್ ಮಾಡುತ್ತೆ. ಆ ಶಕ್ತಿ ಇದೆ. ಅದಕ್ಕೋಸ್ಕರನೇ ಭಗವಂತ ಹೇಳೋದು ಜ್ಞಾನದಡಿಗೆ ಹೋಗು, ನಿನಗೆ ಸಾಕಷ್ಟು ಒಳಿತು ಸಿಗತ್ತೆ ಅಂತ ಹೇಳಿ. ಆ ಜ್ಞಾನ ಇರೋದೆಲ್ಲಿ? ಅರಿವಿನಲ್ಲಿ. ಅರಿವಿರೋದೆಲ್ಲಿ? ಗುರು. ಅರಿವು ಕೊಡದೆ ಗುರು ಅಲ್ವಾ? ಹಾಗಾಗಿ ಗುರುವಿನ ಮಹಿಮೆ ಬಹಳ ಅಪಾರವಾದದ್ದು. ಅವರ ಶರಣದಲ್ಲೇ ಇದ್ದೀರಾ, ಹೆದರಬೇಡಿ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಯಾರೂ ಕೂಡ ಪೂರ್ಣನಲ್ಲ, ಎಲ್ಲರೂ ಕೂಡ ಅಪೂರ್ಣರೇ. ಒಂದಲ್ಲ ಒಂದು ಸಮಸ್ಯೆಗಳ ಭಾರವನ್ನು ಹೊತ್ತೇ ಬಂದಿದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ಕಳ್ಕೊಳ್ಳೋಕ್ಕೂ ಬರುತ್ತೆ, ಕೂಡೋಕ್ಕೂ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಪುಣ್ಯವನ್ನು ಕೂಡ ಪ್ರಯತ್ನ ಪಟ್ಟು ಕರ್ಮವನ್ನು, ಅಂದರೆ ನಿಮಗೆ ಗೊತ್ತಿಲ್ಲ ಪ್ರಾರಬ್ಧದಲ್ಲಿ ನನ್ನಿಂದ ಏನು ತಪ್ಪಾಗಿದೆಯೋ ಗೊತ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನೊಂದು ನೋವನ್ನು ನೋಡೋವಂಥದ್ದಾಗಿದೆ, ಇಲ್ಲ ಆ ವೇದನೆಯನ್ನು ಅನುಭವಿಸುವಂಥ ಸ್ಥಿತಿ ಬಂದಿದೆ. ಖಂಡಿತ ಇಲ್ಲ ಒಂಟಿತನದ ಒಂದು ಅನುಭವ ನನಗಾಗ್ತಾ ಇದೆ. ಎಲ್ಲರೂ ಇದ್ದು ಕೂಡ ನಾನು ಒಂಟಿ ಅನ್ನೋ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಪರಿಹಾರ ಹೊರಗೆಲ್ಲೋ ಹುಡ್ಕೋದು ಬೇಡ, ನಿಮ್ಮೊಳಗೆ ಇದೆ. ಒಂದು ಪಶ್ಚಾತ್ತಾಪ ಪಟ್ಬಿಡಿ, ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಅಂದರೆ ಪ್ರಾರಬ್ಧ ಕರ್ಮದಲ್ಲಿ ನಾನು ಏನೋ ಇದನ್ನು ಕೊಟ್ಟಿದ್ದೆ, ಅದಕ್ಕೋಸ್ಕರ ಇಲ್ಲಿ ಆ ನರಳಾಟ ನನಗೆ ಸಿಕ್ಕಿದೆ, ಆ ಎನರ್ಜಿಯನ್ನು ಕಟ್ ಮಾಡಿ ಗುರುವೇ, ಖಂಡಿತ ನನಗೆ ಕ್ಷಮೆ ಇರಲಿ, ನಾನು ಮಾಡಿದ ತಪ್ಪಿಗೆ, ನಿಮ್ಮಿಂದ ಅದು ಸಾಧ್ಯ ಆಗುತ್ತೆ ಗುರುವೇ, ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನಾನು ಕೈ ಬಿಡಬೇಡಿ ಅಂದರೆ ಖಂಡಿತ ಆ ಒಂದು ಎನರ್ಜಿ ಅಲ್ಲೇ ಕಟ್ಟಾಗುತ್ತೆ ಮತ್ತು ಹೊಸದೊಂದು ಅಧ್ಯಾಯ ಅಂದರೆ ಪ್ರಾರಂಭ ಆಗುತ್ತೆ ನಿಮ್ಮ ಜೀವನದಲ್ಲಿ. ಸಮಸ್ಯೆಗಳ ಪರಿಹಾರಕ್ಕೆ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದೀರಾ ಅಷ್ಟೇ, ಸಮಸ್ಯೆಗಳ ಪರಿಹಾರ ನಿಮ್ಮಲ್ಲೇ ಇದೆ ಅಂತ ಹೇಳಿ ಗುರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಮೃದ್ಧಿ ಅನ್ನೋದು ಹೊರಗಿನಿಂದ ಬರೋದಿಲ್ಲ, ಅದು ಯಾವಾಗ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ತೀರೋ ಆಗ ಆ ಸಮೃದ್ಧಿ ತಾನು ಆರಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಅದಕ್ಕೆ ಅರ್ಹರಾದವರನ್ನು ಆರಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಅರಿವನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಎದುರಿಗೆ ಇದ್ದಾವೆ ಅಂದರೆ ಅಲ್ಲಿ ನೀವು ಮೌನವಾಗಬೇಕು, ಇಲ್ಲ ನಿಮ್ಮ ಬೆಲೆ ಏನು ಅಂತೇಳಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಸ್ವಲ್ಪ ನಿಮ್ಮ ಒಂದು ನಡೆ ನುಡಿ ಬದಲಾಯಿಸ್ಕೊಳ್ಬೇಕು, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆ ಮೂಲಕ ನೀವು ಕೆಲವರನ್ನು ಬದಲಾವಣೆ ಖಂಡಿತ ಮಾಡ್ಬೋದು. ಇಲ್ಲಾಂದರೆ ತುಂಬ ನೀವು ಕೂಗಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಕೆಲವೊಂದು ಸಾರಿ ನಿಮ್ಮನ್ನು ನೀವು ತಿದ್ಕೊಳ್ಳೋದ್ರ ಮೂಲಕ ಪರಿವರ್ತನೆ ಮಾಡ್ಕೊಂಡೋಗಲು ಕೂಡ ಅಲ್ಲಿ ಬದಲಾವಣೆ ಸಿಗುತ್ತೆ. ಹಾಗೆ ಅಂದರೆ ಅನಿವಾರ್ಯವಾಗಿ ಅವರೇನಾದರೂ ಅನ್ಕೊಂಡ್ಬಿಡ್ತಾರಾ, ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಡ್ತಾರಾ, ಇಲ್ಲ ಈ ಸಂಬಂಧ ಹಾಳಾಗ್ಬಿಡುತ್ತಾ, ಇಲ್ಲ ಜನ ಏನು ಅಂದ್ಕೊಳ್ತಾರೆ, ಇಲ್ಲ ಈ ರೀತಿ ಇನ್ನೊಬ್ಬರ ಬಗ್ಗೆನೇ ನೀವು ಬರೀ ಯೋಚಿಸ್ತಾ ಇದ್ದರೆ ಇಲ್ಲಿ ತಪ್ಪು ನಿಮ್ಮದೇ ಅಂತಲೇ ಬರುತ್ತೆ. ಇನ್ನೊಂದು ರೀತಿಯಲ್ಲಿ ಕರ್ಮದಲ್ಲಿ ಅಂದರೆ ನೀನು ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳು ಇತ್ತು, ಆದರೆ ನೀನು ಅನಿವಾರ್ಯವಾಗಿ ಅದನ್ನು ಒಪ್ಕೊಂಡಿದ್ದು ನಿನ್ನ ತಪ್ಪು ಅಲ್ವಾ? ನಿನ್ನ ಜೀವನ ಬೇರೆದೊಂದು ಆಯ್ಕೆ ಕೊಡ್ತಿತ್ತು, ಆದರೆ ನೀನು ಇದೇ ಬೇಕು ನನಗೆ ಅನ್ನೋ ರೀತಿಯಲ್ಲಿ ನೀನು ಒಪ್ಕೊಳ್ತಾ ಇದ್ದೀಯ ಅಂದರೆ ಮತ್ತು ನೀನು ಆ ನೋವನ್ನು ಅನುಭವಿಸಲೇಬೇಕು. ಯಾಕಂದರೆ ಅದು ಸ್ವಯಂಕೃತ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತದೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ತೀರ್ಮಾನ ತಗೊಳ್ತಾ ಇದ್ದೀರಾ ಅಂದರೆ ಖಂಡಿತ ಆ ನಿರ್ಧಾರ ಸರಿ ಇರುತ್ತೆ. ನಿಮ್ಮ ಆತ್ಮಸಾಕ್ಷಿ ನಿಮಗೆ ಯಾವಾಗಲೂ ತಪ್ಪಾಗಿ ಗೈಡ್ ಮಾಡೋದಿಲ್ಲ. ಖಂಡಿತ ಅದರ ಆಧಾರದ ಮೇಲೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಆಗ ಸಂಬಂಧ ಖಂಡಿತ ತಾನಾಗಿ ಸುಧಾರಿಸುತ್ತೆ. ನೀವು ಬೇಕು, ನಿಮ್ಮ ಮೇಲೆ ಪ್ರೇಮ ಇದೆ, ನಿಮ್ಮ ಮೇಲೆ ಕಾಳಜಿ ಇದೆ, ನಿಮ್ಮ ಜೊತೆ ಜೀವನದುದ್ದಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಬಾಂಧವ್ಯದೊಂದಿಗೆ ಹೋಗಬೇಕು ಅಂತೇಳಿ ಅವ್ರು ಏನಾದರೂ ಅಂದ್ಕೊಂಡಿದ್ರು ಅಂದರೆ ನಿಮಗೆ ಬೆಲೆ ಕೊಡ್ತಾರೆ. ನಿಮ್ಮ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಇಲ್ಲ ಅಂದರೆ ನೀವು ಕೇವಲ ಅವರಿಗೊಂದು ಅನಿವಾರ್ಯವಾಗಿದ್ದೀರಾ ಅನ್ನೋ ರೀತಿಲಿ ಇರ್ತದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಒಟ್ಟಾರೆಯಾಗಿ ಇಲ್ಲಿ
ತೀರ್ಮಾನ ನಿಮ್ಮದೇ ಆಗಿರುತ್ತೆ. ಅದು ಒಳಿತಿನೊಂದಿಗೆ ಜೋಡಿಸ್ಬೇಕಾ, ಇಲ್ಲ ಅನಿವಾರ್ಯತೆಯೊಂದಿಗೆ ಜೋಡಿಸ್ಬೇಕಾ, ಅದು ದುರ್ಬಲತೆಯ ಕಡೆ ಜೋಡಿಸ್ಬೇಕಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದನ್ನೇ ಆಗಲಿ ಗಿಡವಾಗಿದ್ದಾಗಲೇ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಮರವಾದಾಗ ಅದನ್ನು ಬಗ್ಸೋಕ್ಕಾಗೋದಿಲ್ಲ, ಆಗ ಅದನ್ನು ಕಡಿಬೇಕಾಗತ್ತೆ. ಆವಾಗ ನಿಮಗೆ ನೋವಾಗುತ್ತೆ, ಯಾಕಂದರೆ ನೀವೇ ಒಂದು ರೀತಿಯಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿರ್ತೀರ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳಿ, ಕೆಲವೊಂದು ವಿಚಾರವನ್ನು ಸಂಭಾಳಿಸಿ. ಹಾಗೆ ಅತಿ ವಿನಯನೂ ಸಲ್ಲ ಅಂತೇಳಿ ಗುರು ಹೇಳ್ತಾರೆ ಯಾವಾಗಲೂ. ಅತಿಯಾಗಿ ವಿನಯ ಇದ್ದರೂ ಕೂಡ ಕೆಲವೊಂದು ಸರಿ ಕೆಲವರು ಅದಕ್ಕೆ ಅರ್ಹರಲ್ಲ. ಹಾಗಾಗಿ ಆ ವಿಚಾರಗಳನ್ನು ನೀವು ಅವರಿಗೆ ನೇರವಾಗಿ ಹೇಳುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮುಂದೆ ಏನಾಗತ್ತೆ, ಸಮಸ್ಯೆ ಏನಾಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತೇಳಿ ನೀವೇ ಹೇಳಬೇಡಿ. ಯಾಕಂದರೆ ನೀವು ಅದನ್ನು ನಿಮ್ಮ ಸುಪ್ತ ಮನಸ್ಸಿಗೆ ಹೇಳ್ತಾ ಇದ್ದೀರಾ. ಇದಾಗತ್ತೆ, ಇದಾಗ್ಬೋದಾ, ನಾನು ಹೀಗೆ ಮಾಡಿದರೆ ಇವರನ್ನು ಎದುರಿಸಿದರೆ, ಇಲ್ಲ ಅವ್ರಿಗೆ ಏನಾದರೂ ಹೇಳಿದರೆ ಆ ರೀತಿಯಾಗಿ ನೀವು ಹೇಳಿದರೆ ಅದಾಗತ್ತೆ ಮುಂದೊಂದು ದಿನ ಅಲ್ವಾ. ನೀವು ಆ ರೀತಿ ಆಗಲ್ಲ, ಏನೂ ಆಗಲ್ಲ. ಖಂಡಿತ ನಾನೇನು ಬದಲಾವಣೆ ಮಾಡ್ಕೊಳ್ಬೇಕು, ಇಲ್ಲ ಸಂಭಾಳಿಸ್ಬೇಕು, ಇಲ್ಲ ಸರಿಪಡಿಸ್ಬೇಕು ಅಂತಿದ್ದೀನಲ್ಲ, ಅದೇ ಆಗತ್ತೆ ಅಂದರೆ ಖಂಡಿತ ಅದಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರೋ, ನೀವು ಬಾಬಾರವರಿಗೆ ಪರಿಪೂರ್ಣವಾಗಿ ಕನೆಕ್ಟ್ ಆಗಿದ್ದೀರಾ. ಅವರು ನಿಮ್ಮ ಜೀವನದಲ್ಲಿ ಹೇಗೆ ಬಂದರು ಅನ್ನೋದು ನಿಮಗೊಂದು ಅದ್ಭುತ. ಆದರೆ ಅವ್ರು ಬಂದಿದ್ದಾರೆ, ಆದರೆ ಅವ್ರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇದು ನಿಮ್ಮ ಪ್ರಾರಬ್ಧ ಪುಣ್ಯವನ್ನು ಸೂಚಿಸುತ್ತೆ. ಒಟ್ಟಾರೆಯಾಗಿ ತುಂಬ ಕಷ್ಟ ಇದೆ, ದುಃಖ ಇದೆ, ಸಮಸ್ಯೆ ಇದೆ. ಇಲ್ಲಿ ಅವರಿದ್ದಾರೆ ಆದರೂ ನಿಮ್ಮ ಜೊತೆಗೆ. ಅಂದರೆ ಆ ಕಷ್ಟದ ದಾರಿಯಲ್ಲಿ, ನೋವಿನ ದಾರಿಯಲ್ಲಿ ನೀವು ಒಬ್ಬರೇ ಸಾಗೋಕ್ಕಾಗೋದಿಲ್ಲ, ಯಾರದ್ದಾದರೂ ಸಪೋರ್ಟ್ ಬೇಕು, ಬೆಂಬಲ ಬೇಕಲ್ವ. ಹಾಗಾಗಿ ಅವ್ರು ನಿಂತಿದ್ದಾರೆ. ಕಷ್ಟ ನಿನ್ನದೇ ಕರ್ಮದ ಆಯ್ಕೆ ಆಗಿದೆ ಕಂದ, ನೀನು ಅದನ್ನು ಬಗೆಹರಿಸ್ಕೊ, ಆದರೆ ನಿನಗೆ ನನ್ನ ಸಹಾಯ ಸಿಗುತ್ತೆ ಅನ್ನೋ ರೀತಿಲಿ. ಅಂದರೆ ನಿಮಗೊಂದು ಅಪಘಾತ ಆಗಿದೆ, ಅಪಘಾತ ಆದ ತಕ್ಷಣ ನೀವು ಒಬ್ಬರೇ ಸರಿ ಆಗೋದಿಲ್ಲ ಅಲ್ವಾ. ಅಪಘಾತ ಆದಮೇಲೆ ನಿಮಗೊಂದು ಟ್ರೀಟ್ಮೆಂಟ್ ಕೊಡಬೇಕು, ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಿಮಗೊಂದಿಷ್ಟು ಕಾಲ ಸೇವೆ ಮಾಡಬೇಕು ಅಲ್ವಾ. ಆ ರೀತಿಯಾಗಿ ನೀವೀಗ ಒಂದು ಅಪಘಾತ ಆಗಿಬಿಟ್ಟಿದೆ ನಿಮಗೆ ಕರ್ಮದ ರೂಪದಲ್ಲಿ. ನೀವು ಒಂದು ನೋವು ಪಡ್ತಾ ಇದ್ದೀರೋ, ಇಲ್ಲ ಯಾವುದೋ ಒಂದು ಕೊರಗಿದೆಯೋ, ಯಾವುದೋ ಒಂದು ಚಿಂತೆ ಇದೆಯೋ, ಯಾವುದೋ ಒಂದು ಸಮಸ್ಯೆ ಇದೆಯೋ, ಇದೆ. ಮನುಷ್ಯರು ಅಂದಮೇಲೆ ಅದು ಭಿನ್ನ ಭಿನ್ನವಾದ ಕರ್ಮಗಳಿಗೆ ಕನೆಕ್ಟ್ ಆಗಿರೋದ್ರಿಂದ ಭಿನ್ನ ಭಿನ್ನವಾದ ಸಮಸ್ಯೆಗಳು ಇದ್ದಾವೆ. ಹಾಗಂತ ಆ ಸಮಸ್ಯೆಗಳಲ್ಲಿ ನೀವಿದ್ದೀರಾ, ಈಗ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಲ್ವಾ. ಆ ಟ್ರೀಟ್ಮೆಂಟನ್ನೇ ಗುರು ಕೊಡ್ತಾ ಇರೋದು. ಇದೇ ಉಪಯೋಗ ನಿಮಗೆ ಸಿಗ್ತಾ ಇರೋದು. ನೀವು ಪೂಜೆ ಪುನಸ್ಕಾರ, ವ್ರತ, ನಾಮಸ್ಮರಣೆ, ಒಳ್ಳೆಯ ಉದ್ದೇಶದ ಕರ್ಮ, ಸಹಾಯ, ಸೇವೆ, ಒಂದು ಕರುಣೆ, ಪ್ರೇಮ, ಹಾಗೆ ಮನುಷ್ಯತ್ವ, ಮಾನವೀಯತೆಗಳನ್ನು ಜಾಗೃತಗೊಳಿಸ್ಕೊಂಡಷ್ಟು ಆ ಭಗವಂತನೇ ನಿಮ್ಮ ಸೇವೆಗೆ ನಿಲ್ತಾರೆ. ಅಂದರೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಿನ್ನ ಕರ್ಮ ಇದಾಗಿತ್ತು, ಆ ಕರ್ಮವನ್ನು ಕಳ್ಕೊಳ್ಳೋಕೆ ದಾರಿ ಇದಾಗಿದೆ ಅನ್ನೋ ರೀತಿಯಲ್ಲಿ ನಿಮಗೆ ದಿನನಿತ್ಯ ಒಂದೊಂದೇ ಮಾತ್ರೆನ ನುಂಗಿಸ್ತಾರೆ. ಇದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಇದು ನಿನ್ನ ವರ್ತಮಾನವನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಆ ಒಳ್ಳೆಯ ಉದ್ದೇಶದೊಂದಿಗೆ ಕನೆಕ್ಟ್ ಆಗಲಿಕ್ಕೆ. ಹಾಗೆ ನೀನು ಈ ರೀತಿಯಾಗಿ ನಾನು ಹೇಳಿದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ನೀನು ಹುಷಾರಾಗ್ತೀಯ. ಅದೇ ನಿಮ್ಮ ಭವಿಷ್ಯವನ್ನು ನೀವು ಸುಂದರವಾಗಿ ರೂಪಿಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ನೀವು ಕೇಳ್ತೀರಲ್ವಾ, ನಾನು ವ್ರತ ಮಾಡಿದೆ, ಪೂಜೆ ಮಾಡಿದೆ, ಪುನಸ್ಕಾರ ಮಾಡಿದೆ, ನನಗೇನೂ ಒಳ್ಳೆಯದಾಗಿಲ್ಲಪ್ಪ, ಬಹಳ ವರ್ಷಗಳಿಂದ ಮಾಡಿದ್ದೀನಿ, ನಾನು ಮಾಡದೇ ಇರೋ ವ್ರತ ಇಲ್ಲ, ನಾನು ಮಾಡದೇ ಇರೋ ಪೂಜೆ ಇಲ್ಲ. ನೀವು ಮಾಡದೇ ಇರೋ ವ್ರತ ಇಲ್ಲ, ಪೂಜೆ ಇಲ್ಲ, ಆದರೆ ಸಮರ್ಪಣೆನೇ ಇಲ್ಲ ಅದರಲ್ಲಿ. ಅಂದರೆ ಅದರಲ್ಲಿ ಇನ್ನೂ ನಾನು ಅನ್ನೋದೇ ಇದೆ ಅಲ್ವಾ. ನಾನು ಮಾಡದೇ ಇರೋ ವ್ರತ ಇಲ್ಲ, ಪೂಜೆ ಇಲ್ಲ, ಅಲ್ಲಿ ಏನು ಸೇರಿಸಿದ್ದೀರಾ? ನಾನು ಅನ್ನೋದನ್ನು ಸೇರಿಸಿದ್ದೀರಾ? ಅಲ್ಲಿ ನಾನು ಅನ್ನೋದನ್ನು ತೆಗೆದುಹಾಕಿ ಸಮರ್ಪಣೆ ಅನ್ನೋದನ್ನು ಅಷ್ಟೇ ಇಟ್ಕೊಂಡು ಗುರುವಿನಲ್ಲಿ ಸಮರ್ಪಣೆ ಮಾಡಿ. ಆಗ ಸ್ವಯಂ ಅವರೇ ನಿಮ್ಮ ಒಂದು ಎಲ್ಲ ಒಂದು ಸಹಾಯಕ್ಕಾಗಿರ್ಬೋದು, ರಕ್ಷಣೆಗಾಗಿರ್ಬೋದು, ಸೇವೆಗೆ ನಿಲ್ತಾರೆ. ಭಗವಂತ ಅಂಥ ಕರುಣಾಮಯ, ದಯಾಮಯ, ಪ್ರೇಮಮಯ ಆಗಿರ್ತಾರೆ. ಅದನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶ ಹೇಗಿರುತ್ತೆ, ನಿಮ್ಮ ಜ್ಞಾನ ಹೇಗಿರುತ್ತೆ, ನಿಮ್ಮ ಅರಿವು ಹೇಗಿರುತ್ತೆ, ನಿಮ್ಮ ಸಮರ್ಪಣೆಯ ಭಾವ ಹೇಗಿರುತ್ತೆ, ಅದರ ಆಧಾರದ ಮೇಲೆ ಸ್ವಯಂ ಭಗವಂತನೇ ನಿಮ್ಮ ಸೇವೆಗೆ ನಿಲ್ತಾರೆ. ಅಷ್ಟೊಂದು ಕರುಣಾಮಯ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರಾದರೂ ನಿಮ್ಮ ಕೈಯನ್ನು ಬಿಡ್ಬೋದು. ಮನುಷ್ಯರು ಎಲ್ಲಿವರೆಗೂ ಅಂದರೆ ಮನೆ ತನಕ ಬರ್ತಾರೆ, ಆದರೆ ಬಂದಮೇಲೆ ವಾಪಸ್ಸು ಹೋಗ್ಬಿಡ್ಬೋದು. ನಿಮಗೆ ಸಹಾಯ ಮಾಡಿದ್ರೆ, ಸಹಾಯ ಮಾಡ್ತೀನಿ ಅಂತ ಬರ್ಬೋದು. ಅವರು ಆ ತಕ್ಷಣ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋದ್ರಿಗೆ ಅವ್ರ ಮನಸ್ಸು ಪರಿವರ್ತನೆಯಾಗಿ ಹೋಗ್ಬೋದು. ಆದರೆ ಭಗವಂತ ನಿಮ್ಮ ಜೊತೆಗೆ ಬರ್ಲಿಕ್ಕೆ ನಿಂತರೆ ನೀವು ಎಲ್ಲಾದರೂ ಹೋಗ್ರಿ, ನಾನು ಇರ್ತೀನಿ ನಿಮ್ಮ ಜೊತೆಗೆ, ನಿಂಗೆ ಸಹಾಯ ಮಾಡ್ತೀನಿ, ನಿಂಗೆ ರಕ್ಷಣೆ ಕೊಡ್ತೀನಿ. ಈಗ ನೀವು ಭಗವಂತ ಬೇಕೋ ಮನುಷ್ಯರು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನೀವು ಭೌತಿಕವಾಗಿ ಬದುಕಬೇಕು ಅಂದರೆ ಮನುಷ್ಯರು ಬೇಕು, ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಎಲ್ಲ ಬೇಕಿಲ್ಲ ಅಂತಲ್ಲ. ಆದರೆ ಅದು ನಿಮ್ಮ ಆಧಾರದ ಮೇಲೆ ಯಾವ ರೀತಿ ಇಟ್ಕೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ತೊಗೊಂಡೋಗ್ಬೇಕು, ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಯಾವುದನ್ನು ಕಾಳಜಿ ಮಾಡಬೇಕು, ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿ ಸೇವೆ ಮಾಡಿದರೆ ಖಂಡಿತ ಭಗವಂತನ ಸೇವೆ ಮಾಡಿದ ಹಾಗೆ ಅಲ್ವಾ. ಕೆಲವೊಂದು ಸಾರಿ ತಂದೆ ತಾಯಿ ಕೆಟ್ಟವರಾಗಿರ್ತಾರೆ, ಅದು ಅಲ್ಲಿ ನೀವು ಅಳಿಯೋದು ಬೇಡ.
ನೀವು ತಂದೆ ತಾಯಿಗೆ ಸೇವೆ ಮಾಡಬೇಕು, ಅದು ನಿಮ್ಮ ಧರ್ಮ, ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಅವ್ರು ನಿಮಗೆ ಕೆಟ್ಟದ್ದು ಮಾಡ್ತಾಯಿದ್ದಾರೆ, ಮಧ್ಯೆ ಎಲ್ಲೋ ಒಂದು ರೀತಿಲಿ ಪ್ರೀತಿ ಕೊಟ್ಟು ಬೆಳೆಸ್ತವ್ರು ಅವರೇ, ಈಗ ಮಧ್ಯದಲ್ಲಿ ಯಾವುದೋ ರೀತಿಲಿ ಒಂದು ಡಿಸ್ಟ್ರ್ಯಾಕ್ಟ್ ಆಗಿ ಅವ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅದು ಅವ್ರ ಕರ್ಮ, ಇಲ್ಲಿಂದ ಅವ್ರು ಶುರು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೇ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಯಾರೂ ಜಡ್ಜ್ ಮಾಡ್ತಾ ಅಳದು ತೂಗ್ತಾ ನಮ್ಮಮ್ಮ ಹೀಗೆ ಮಾಡಿದ್ರು, ನಮ್ಮಪ್ಪ ಹೀಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು, ಈಗ ಹೀಗೆ ಮಾಡಿದ್ರು, ಏನೂ ಇಲ್ಲ. ಅದು ಮೊದಲು ಅವ್ರು ನಿಮಗೆ ಜನ್ಮ ಕೊಟ್ಟಾಗ ಪ್ರೀತಿಯಿಂದನೇ ಸಾಕು ಬೆಳೆಸಿದ್ದಾರೆ, ಆವಾಗ ಅವ್ರ ಮನಸ್ಥಿತಿ. ನೀವು ದೊಡ್ಡರಾದ ತಕ್ಷಣ ಅದು 2-3 ಥರ ಕವಲು ಹೊಡೆಯುತ್ತೆ. ಆಗ ಅವ್ರಿಗೆ ಏನೋ ಒಂದು ರೀತಿಲಿ ಇಲ್ಲಿ ಬೇರೆ ರೀತಿ ಕರ್ಮ ಕಾಡೋಕ್ಕೆ ಶುರು ಆಗುತ್ತೆ. ಒಟ್ಟಾರೆಯಾಗಿ ಪ್ರಾರಬ್ಧ ಕರ್ಮ ಸಮಯಕ್ಕೆ ಅನುಗುಣವಾಗಿ ಅವರನ್ನು ಕಾಡೋಕ್ಕೆ ಶುರುವಾಗುತ್ತೆ. ವಯಸ್ಸಿಗೆ ತಕ್ಕ ಹಾಗೆ ಅವರಲ್ಲಿ ಬದಲಾವಣೆ ಆಯಿತು ಅಂದರೆ ಖಂಡಿತ ಅಲ್ಲೊಂದು ಅವರು ಆ ಒಂದು ಇಷ್ಟು ವರ್ಷ ಅವರು ಕಷ್ಟ ನೋವು ದುಃಖ ಅನುಭವಿಸೋದಕ್ಕೆ ಇಲ್ಲೊಂದು ಪರಿವರ್ತನೆ ತೊಗೊಂಡ್ರು ಅಂತೇಳಿ. ಕಷ್ಟ ದುಃಖ ನೋವು ಎಲ್ಲದನ್ನು ಅನುಭವಿಸಿದ ಮೇಲೂ ಕೂಡ ಅವ್ರ ಪರಿವರ್ತನೆ ಆಗಲಿಲ್ಲ ಅಂದರೆ ಅವ್ರ ಕರ್ಮ ಇನ್ನೂ ಕಾಡ್ತಾ ಇದೆ, ಅವರು ಏನೂ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ, ಒಟ್ಟೊಂದು ಭ್ರಮೇಲಿ ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಒಟ್ಟಾರೆಯಾಗಿ. ಹಾಗಾಗಿ ಯಾರನ್ನು ಜಡ್ಜ್ ಮಾಡಬೇಡಿ. ನಿಮ್ಮಿಂದ ಅವ್ರಿಗೇನಾದರೂ ಸಹಾಯ ಆಗತ್ತಾ ಮಾಡಿ, ಸೇವೆ ಆಗತ್ತಾ ಮಾಡಿ. ದಿನನಿತ್ಯ ಅವರಿಗೊಂದು ಫೋನ್ ಮಾಡೋದಾಗಿರ್ಬೋದು, ಮಾಡಿ ಮಾತನಾಡಿ ದೂರ ಇದ್ದರೆ. ಹಾಗೆ ಆಗಾಗ ತಂದೆ ತಾಯಿಗೆ ಇಷ್ಟವಾದ ಒಂದು ಸಿಹಿ ಆಗಿರ್ಬೋದು, ಇಲ್ಲ ಉಡುಗೊರೆ ಆಗಿರ್ಬೋದು ತಂದುಕೊಡೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ನಿಮ್ಮ ಮುಂದಿನ ಒಂದು ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಬ್ಲಾಕೇಜ್ಗಳು ಇರದಂತೆ ಮಾಡ್ಕೊಳ್ಳೋಕ್ಕೆ ದಾರಿಯಾಗಿರುತ್ತೆ. ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅದು ಬೇಡ, ನೀವು ಅವ್ರ ಬಗ್ಗೆ ಏನು ಯೋಚಿಸ್ತೀರ ಅದು ಮುಖ್ಯ ಆಗಿರುತ್ತೆ ಅಷ್ಟೇ. ಇಲ್ಲ ಆ ರೀತಿಯಾಗಿ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಯಾವುದೇ ರೀತಿ ಒಂದು ಸಂಬಂಧದಲ್ಲಿದ್ದೀರಾ ಅಂದರೆ ಅದು ನಿಮ್ಮದೇ ಆದ ಆಯ್ಕೆ, ನಿಮ್ಮದೇ ಆದ ಕರ್ಮದ ಫಲ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಸಾಕಷ್ಟು ನೋವಿದೆ, ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ, ಅವರಲ್ಲೂ ಕೂಡ ಬದಲಾವಣೆ ಆಗಬೇಕು ಅಂದೇಳಿ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ. ಖಂಡಿತ ಅದಕ್ಕೊಂದು ದಾರಿ ನಿಮಗೆ ಆ ಗುರುವೇ ಯಾರನ್ನೋ ಒಂದು ಕನೆಕ್ಟ್ ಮಾಡೋದ್ರ ಮೂಲಕ ಅಲ್ಲೊಂದು ಗೈಡೆನ್ಸ್ ಸಿಗೋದು, ಅದಕ್ಕೊಂದು ಪರಿಹಾರ ಮಾಡ್ಕೊಳ್ಳೋದು, ಈ ಮೂಲಕ ಖಂಡಿತ ನಿಮಗೆ ಪರಿಹಾರ ಆದಷ್ಟು ಮುಂದಿನ ಕೆಲವು ದಿನಗಳಲ್ಲಿ ಸಿಕ್ಕು ಅದರಿಂದ ಪರಿಹಾರ ಕಂಡುಕೊಳ್ತೀರಾ, ಸುಖಮಯವಾದ ಜೀವನಕ್ಕೆ ದಾರಿ ಮಾಡ್ಕೊಳ್ತೀರಾ. ಇದು ಇಲ್ಲಿಗೆ ಅಂತ್ಯ ಆಗಿಲ್ಲ, ಇಲ್ಲಿಂದ ಪ್ರಾರಂಭ ಆಗಿದೆ, ಈಗಿನ ಪ್ರಾರಂಭ ಆಗಿದೆ. ಖಂಡಿತ ಇದೊಂದು ಪರಿಪೂರ್ಣವಾದ ಒಂದು ಒಳ್ಳೆಯ ಸುಂದರ ತಿರುವನ್ನು ಖಂಡಿತ ತಗೊಳುತ್ತೆ ನಿಮ್ಮ ಜೀವನದಲ್ಲಿ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಿಮಗೆ ಖುಷಿ ಇದೆ, ಒಂದು ಸ್ಪಷ್ಟತೆ ಸಿಕ್ಕಿದೆ ನಿಮಗೆ. ತುಂಬ ದಿನಗಳಿಂದ ಅದಕ್ಕೊಂದು ಸ್ಪಷ್ಟತೆ ಸಿಕ್ಕಿರಲಿಲ್ಲ ಆ ವಿಚಾರಕ್ಕೆ, ಏನು ಮಾಡಬೇಕು ಅಂತೇಳಿ ಗೊಂದಲದಲ್ಲಿದ್ದರೆ ಖಂಡಿತ ಆ ಗುರುವಿನ ನೆರಳಲ್ಲಿ ನೀವಿರೋದ್ರಿಂದ ಇಲ್ಲಿ ನಿಮಗೆ ಒಬ್ಬರ ಮೂಲಕ ಅದಕ್ಕೊಂದು ಪರಿಹಾರ ಸಿಕ್ಕು ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ. ಅದಕ್ಕೆ ನಿಮಗೀಗ ಒಂದು ಸಂತೃಪ್ತ ಭಾವ ಇದೆ, ಅಂದರೆ ಒಂದು ನಂಬಿಕೆ ಬಂದಿದೆ. ಖಂಡಿತ ಇಲ್ಲೇನೋ ಒಂದು ಬದಲಾವಣೆ ಆಗುತ್ತೆ, ಅವ್ರು ಹೇಳಿದ್ದು ಸತ್ಯ ಇತ್ತು ಅನ್ನೋ ರೀತಿಯಲ್ಲಿ ನೀವು ಮನವರಿಕೆ ಮಾಡ್ಕೊಂಡಿದ್ದೀರಾ. ಅಂದರೆ ಆ ಸತ್ಯದ ಅರಿವನ್ನು ಆ ಗುರು ಸಕಾಲಕ್ಕೆ ಸರಿಯಾಗಿ ನಿಮಗೆ ಮಾಡಿಸಿದ್ದಾರೆ, ಅಂದರೆ ಮುಂದಾಗುವ ಅನಾಹುತವನ್ನು ತಪ್ಪಿಸಿದ್ದಾರೆ. ಕೆಲವೊಂದು ಸಾರಿ ನಾವು ಇನ್ನೊಬ್ಬರನ್ನೇ ನೋಡ್ತಾ ಹೋದರೆ ಅವ್ರು ಹೀಗೆ, ಇವ್ರು ಹಾಗೆ, ಹಾಗೆ ಹೀಗೆ ಅಂಥೇಳಿ ನಮ್ಮ ಸುತ್ತುವರೆದ ಸಂಬಂಧಗಳಾಗಿರ್ಬೋದು, ಒಂದಿಷ್ಟು ಕೆಲವೊಂದು ವಿಚಾರಗಳನ್ನು, ನೆಗೆಟಿವ್ ವಿಚಾರಗಳೇ ಇದ್ದಾವೆ. ಮನುಷ್ಯ ಅಂದಮೇಲೆ ಮೋಹಕ್ಕೆ ಒಳಗಾಗಿರ್ತಾನೆ. ಹಾಗಾಗಿ ಆ ರೀತಿ ವಿಚಾರಗಳ ಕಡೆ ಗಮನ ಕೊಟ್ಟಷ್ಟು ಅದೇ ಸುಳಿಯಲ್ಲಿ ಇರ್ತೀರ. ನೀವು ಅದರಿಂದ ಹೊರಗೆ ಬಂದಾಗ ನೀವು ಬೇರೊಂದು ಪ್ರಪಂಚಕ್ಕೆ, ಭಿನ್ನವಾದ ಒಂದು ಲೋಕಕ್ಕೆ ಕಾಲಿಡ್ತೀರ. ಆಧ್ಯಾತ್ಮಿಕ ಲೋಕ. ಈ ಲೋಕದಲ್ಲಿ ಭಗವಂತನ ಸಂಪರ್ಕ ಹೆಚ್ಚಾಗುತ್ತೆ, ಭೌತಿಕ ಆಸೆಗಳ ಮೇಲೆ ಮೋಹ ಕಡಿಮೆ ಆಗುತ್ತೆ. ನಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳನ್ನು ನೀವು ನಿರ್ವಹಿಸಲಿಕ್ಕೂ ಆ ಭಗವಂತ ಅಲ್ಲಿ ಸಹಾಯ ಮಾಡ್ತಾನೆ. ನೀನು ಹುಟ್ಟಿದ್ದು ಉದ್ದೇಶ ಇದೇ ಆಗಿದೆ, ಅದನ್ನು ಪೂರ್ಣಗೊಳಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಸಹಾಯ ಮಾತ್ರ ಖಂಡಿತ ಸಿಗುತ್ತೆ. ಒಟ್ಟಾರೆಯಾಗಿ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ. ನಿಮಗೆ ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಮಾಡಬೇಕು, ಪೂಜೆ ಮಾಡಬೇಕು ಅಂತೇಳಿ ಮನಸ್ಸಿದೆ, ಆದರೆ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ಲ ಅನಾರೋಗ್ಯದ ಸಮಸ್ಯೆ ಹೇಳ್ತಾ ಇದ್ದೀರಾ, ಇಲ್ಲ ಮನೆಯಲ್ಲಿ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ವಸ್ತುಗಳಿಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು, ಇಲ್ಲ ಒಂದು ನನ್ನ ಮನೆ ಇರೋ ಜಾಗ ಸರಿ ಇಲ್ಲ ಅಂತೇಳಿ ಹೇಳ್ತಾ ಇರ್ಬೋದು, ಇಲ್ಲ ನನಗೆ ಆಗೋದೇ ಇಲ್ಲ, ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ಬೋದು. ಅನಿವಾರ್ಯ ಕಾರಣಗಳನ್ನು ಕೊಡೋದ್ರ ಮೂಲಕ ನೀವು ಆ ಭಗವಂತನ ಸೇವೆಯನ್ನು, ಅಂದರೆ ನಿಮಗೆ ಸಿಕ್ಕ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ. ಆ ಕಾರಣ ಕೊಡೋದನ್ನು ನಿಲ್ಲಿಸಿ. ಯಾವ ರೀತಿ ಅಂದರೆ ನೀವು ಆ ಒಂದು ಮಲ್ಕೊಂಡಿದ್ದೀರ ಹಾಸಿಗೆ ಮೇಲೆ, ನಿಮಗೆ ಹುಷಾರಿಲ್ಲ, ಈ ಸಮಯದಲ್ಲಿ ನಾನು ಎದ್ದು ಭಗವಂತನ ಸೇವೆ ಮಾಡೋಣ ಅನ್ನೋದು ಮುಖ್ಯನೋ, ಇಲ್ಲ ನನಗೆ ಆಗೋದಿಲ್ಲ ಅಂತೇಳಿ ಒಪ್ಕೊಂಡು ಮಲಗೋದು ಮುಖ್ಯನೋ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಗುರು ಎದುರಿಗೆ ನಿಂತಿದ್ದಾರೆ, ನೋಡೋಣ ಅದೊಂದು ಪರೀಕ್ಷೆ. ಹೇಗೆ ಅಂದರೆ ಇವಳಿಗೆ ಹುಷಾರಿಲ್ಲ, ಆದರೂ ಕೂಡ ನನಗೆ ತುಂಬ ಹುಷಾರಿಲ್ಲ, ನನಗೆ ಬಾಬನ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ, ಖಂಡಿತ ಅದು ಏನಾದರೂ ಆಗಲಿ ನಾನು ಎದ್ದು ಸ್ನಾನ ಮಾಡಿ, ಇಲ್ಲ ಹಾಗೆ ಕೈಕಾಲು ಮುಖ ತೊಳೆದಾದರೂ ಭಗವಂತನಿಗೊಂದು ದೀಪ ಬೆಳಗಿಸಿ ಅವರ ನಾಮಸ್ಮರಣೆ ಮಾಡ್ತೀನಪ್ಪ ಅನ್ನೋ ರೀತಿಲಿ, ಇಲ್ಲ ಯಾವುದಾದ್ರೊಂದು ಪರಿಹಾರದ ಸೇವೆಯನ್ನು ಮಾಡ್ಕೊಳ್ತೀನಪ್ಪ, ಪ್ರಯತ್ನನಾದರೂ ನಾನು ಮಾಡ್ತೀನಿ, ಖಂಡಿತ ಭಗವಂತ ನನ್ನ ಕೈ ಹಿಡಿದು ಎತ್ತು ನನಗೆ ಆ ಸೇವೆಯನ್ನು ಮಾಡಿಸ್ಲಿಕ್ಕೆ ಮಾಡ್ಕೊಳ್ಳೋಕ್ಕೆ
ಮುಂದೆ ಅವಕಾಶ ಕೊಡ್ತಾರೆ ಅನ್ನೋ ಅಭಿಪ್ರಾಯ ನಿಮ್ಮದಾದರೆ ಖಂಡಿತ ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಅಂದರೆ ನೀವು ಗೆಲ್ತೀರಾ, ಹುಷಾರಾಗ್ತೀರಾ, ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಸಾಧಿಸ್ತೀರಾ. ಅದು ಬಿಟ್ಟು ನೀವು ಹುಷಾರಿಲ್ಲ, ಮಲಗಿದ್ದೀರಾ, ಇಲ್ಲ ನಾನು ಹಿಂದೆ ಕಾರಣ ಕೊಟ್ಟನಲ್ಲ ಆ ರೀತಿ ಕಾರಣ ಹೇಳ್ತಾ ಇದ್ದೀರಾ, ನನಗಾಗಲ್ಲ, ನನಗೆ ಸೇವೆ ಮಾಡೋಕ್ಕೆ ನೀನು ಭಾಗ್ಯನೇ ಕೊಟ್ಟಿಲ್ಲ, ನನಗೆ ಹುಷಾರಿಲ್ಲ, ಕೈಕಾಲು ನೋವು, ಆ ನೋವು, ತಲೆನೋವು, ಇಲ್ಲ ಏನೋ ನನ್ನ ಅಂಗವಿಕಲತೆ ಹೇಳ್ಕೊಬೋದು, ಏನೋ ಹೇಳ್ಕೊಬೋದು ಅಂದರೆ ಅದು ನೀವು ಕಾರಣ ಹೇಳ್ತಾ ಇದ್ದೀರಾ. ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಪ್ರಯತ್ನ ಪಡು, ನೀನು ಹುಷಾರು ಆಗ್ಬೋದು, ನಿನ್ನ ರೋಗನೂ ದೂರ ಆಗ್ಬೋದು, ಅಂಗವಿಕಲತೆನೂ ದೂರ ಆಗ್ಬೋದು. ಅದನ್ನು ನಿರ್ಧಾರ ಮಾಡೋದು ನಾನು. ನನ್ನ ಸೇವೆ ಮಾಡೋಕ್ಕೆ ನೀನು ಮನಸ್ಸು ಮಾಡು. ಖಂಡಿತ ನನ್ನ ಸಹಾಯನೇ ಸಿಗ್ಬೋದಲ್ಲ, ನಾನೇ ನಿನಗೆ ಕೈ ಹಿಡಿದು ನನ್ನ ಸೇವೆ ಮಾಡು ಅಂತ ಹೇಳಿ ನಾನೇ ನಿನಗೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಗುರುವೇ ಹೇಳ್ತಾ ಇದ್ದಾರೆ. ಆ ರೀತಿ ಕೂಡ ಆವಾಗ ಸಿಗುತ್ತೆ. ಮನಸ್ಸು ನೀವು ಮಾಡಬೇಕು ಅಂತ ಬರ್ತಾ ಇರೋದಿಲ್ಲ. ಯಾವುದೇ ಆಗಲಿ, ಅದೊಂದು ಕೆಲಸ ಆಗಲಿ, ಏನೇ ಆಗಲಿ, ಕಾರಣ ಹೇಳಿ, ನೆಪ ಹೇಳಿ ಅದರಿಂದ ಹಿಂದೆ ಸರಿಬೇಡಿ. ಕರ್ತವ್ಯಗಳನ್ನು ನಿಭಾಯಿಸೋದಾಗಿರ್ಬೋದು, ಪರಿಸ್ಥಿತಿಗಳನ್ನು ಎದುರಿಸೋದಾಗಿರ್ಬೋದು, ಇಲ್ಲ ಪೂಜೆಯೊಂದು ಮಾಡಿ ಒಂದು ಜಪ ಮಾಡೋದಾಗಿರ್ಬೋದು. ನನಗೆ ಬೆಳಗ್ಗೆ ಆಗಲ್ಲ, ರಾತ್ರಿ ಆಗಲ್ಲ, ನಂಗೆ ಶೀತ ಆಗುತ್ತೆ, ಇಲ್ಲ ನಂಗೆ ಸಮಯ ಇಲ್ಲ, ಇಲ್ಲ ಅಂದರೆ ನಾನು ತುಂಬ ಜವಾಬ್ದಾರಿಗಳಿದ್ದಾವೆ, ಇಲ್ಲ ಈ ರೀತಿ ಕಾರಣ ಹೇಳೋದನ್ನು ಬಿಟ್ಟು ಭಗವಂತನ ಸೇವೆ ಪೂಜೆಯಲ್ಲೇ ಮಾಡಬೇಕು ಅಂತಲೂ ಏನಿಲ್ಲ. ಒಳ್ಳೆಯ ಉದ್ದೇಶದ ಕರ್ಮದಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಮನಸ್ಸು ದೈವಿಕವಾಗಿರಬೇಕು ಅಂದರೆ ಮನೆಯಲ್ಲಿ ದಿನನಿತ್ಯ ದೀಪ ಬೆಳಗಬೇಕು ಅನ್ನೋ ರೀತಿಲೂ ಬರ್ತದೆ. ಹಾಗಾಗಿ ಇಲ್ಲಿ ನೀವು ಕಾರಣ ಕೊಡ್ತಾ ಇದ್ದೀರಾ. ನಾನು ಇಲ್ಲಿ ಉದಾಹರಣೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ತುಂಬ ವಿಚಾರಗಳಿಗೆ ಕಾರಣ ಕೊಟ್ಟು ಆ ಒಂದು ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಕಾರಣ ಕೊಡೋದನ್ನು ಬಿಡಿ. ನನ್ನ ಜೊತೆ ಭಗವಂತ ಇದ್ದಾನೆ, ನಾಳೆ ಏನಾಗುತ್ತೋ ಅದು ನನಗೆ ಗೊತ್ತಿಲ್ಲ, ಆಗಬೇಕಾಗಿದ್ದು ಹಾಗೇ ಆಗುತ್ತಲ್ವ, ಅದನ್ನು ತಡೆಯೋಕ್ಕಾಗಲ್ಲ. ನೀವು ಯೋಚನೆ ಮಾಡಿದ ತಕ್ಷಣ ನಾಳೆ ಏನಾಗಬೇಕೋ ಅದನ್ನು ತಡೆಯೋಕ್ಕಾಗಲ್ಲ ನಿಮ್ಮಿಂದ. ಅಂದಮೇಲೆ ಪರಿಪೂರ್ಣವಾಗಿ ಆ ಸಮಸ್ಯೆನ ಎದುರಿಸೋಕೆ ಮುಂದೆ ಹೋಗ್ಬಿಡಿ. ಅಲ್ಲಿ ಭಗವಂತನಲ್ಲಿ ಶರಣ ಮಾಡಿ, ಗುರುವಿನಲ್ಲಿ ಶರಣಾಗಿ ಹೋಗ್ಬಿಡಿ. ಅದಕ್ಕೇನು ಆಗಬೇಕಾಗಿತ್ತಲ್ಲ, ನೀವು ಇಷ್ಟು ಧೈರ್ಯದ ಮೇಲೆ ಮುಂದುವರೆದ್ರಿ ಅಂದರೆ ಅದೇನು ಆಗಬೇಕಾಗಿತ್ತೋ ಅದನ್ನೇ ಮಾಡಿಸ್ತಾರೋ, ಇಲ್ಲ ಅದರಲ್ಲಿ ಏನಾದ್ರು ಪರಿವರ್ತನೆ ಕೊಡ್ತಾರೋ ಅದು ಅವರ ಚಾಯ್ಸಿಗೆ ಬಿಟ್ಟಿರುತ್ತೆ. ನೀವು ಅವರಿಗೆ ಆ ತೀರ್ಮಾನ ತಗೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ ಮೊದಲೇ ಹೆಜ್ಜೆ ನೀವು ಇಡಬೇಕು. ಆಗಲೇ ಆ ಪರಿವರ್ತನೆ ಸಿಗೋದು. ನೀವು ಇಲ್ಲೇ ಹೆದರುತ್ತಾ ಇದ್ದರೆ ಅದಾಗಲ್ಲ. ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಅದನ್ನೇ ಹೇಳಿದ್ದು, ಬಾಬಾರವರು ಕೂಡ ಅದನ್ನೇ ಸಚ್ಚರಿತ್ರೆಯಲ್ಲಿ ತಿಳಿಸಿರೋದು. ಏನು ಹೇಳ್ತಾ ಇದ್ದಾರೆ, ನೀನು ಒಂದು ಹೆಜ್ಜೆ ಇಡು, ನಾನು 100 ಹೆಜ್ಜೆ ನಿನ್ನ ಕಡೆ ಬರ್ತೀನಿ, ನೀನೇ ಪ್ರಯತ್ನ ಪಡೆದಿದ್ರೆ ನಾನೇನು ಸಹಾಯ ಮಾಡೋಕ್ಕಾಗಲ್ಲ ಅನ್ನೋ ರೀತಿಲಿ. ಅಂದರೆ ನನ್ನ ಹಣೆ ಬರದಲ್ಲಿ ಇದೇ ಬರೆದಿರೋದಪ್ಪ ಅನ್ನೋ ರೀತಿಲಿ ಆ ದುಃಖ, ನೋವು, ಆ ಕಾಯಿಲೆ ಏನು ಸಮಸ್ಯೆ ಇದೆಯೋ ಅದನ್ನೇ ಒಪ್ಕೊಂಡ್ರೆ ಖಂಡಿತ ಅದೇ ಎಂಡ್ ಆಗುತ್ತೆ. ಅದರಲ್ಲೇ ನೀವು ಇರ್ತೀರ. ಏನು ಕಲಿಯೋಕ್ಕೂ ಆಗೋದಿಲ್ಲ, ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಇಲ್ಲಿ ನೀವು ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೀರೋ ಅದನ್ನು ನೀವು ಕಂಡುಕೊಳ್ಳೋಕ್ಕೂ ಆಗೋದಿಲ್ಲ, ಯಾಕಂದರೆ ನೀವು ಪ್ರಯತ್ನನೇ ಪಡೋದಿಲ್ಲ. ಅದೇ ಶ್ರೀಕೃಷ್ಣ ಹೇಳ್ತಾರೆ, ಹಣೆ ಬರಹದಲ್ಲಿ ಇದ್ದಿದ್ದನ್ನೇ ಅನುಭವಿಸೋದು ಅಂದಮೇಲೆ ನಾನು ಪ್ರಯತ್ನ ಯಾಕೆ ಪಡಬೇಕು ಅನ್ನೋ ರೀತಿ ನೀನು ಸುಮ್ಮನೆ ಕೂತ್ರೆ ಅದು ನೀನು ತಪ್ಪಾಗುತ್ತೆ. ಯಾಕಂದರೆ ನಾನು ನಿನ್ನ ಹಣೆ ಬರಹದಲ್ಲಿ ನೀನು ಪ್ರಯತ್ನ ಪಟ್ಟರೆ ಏನಾದರೂ ಒಳ್ಳೇದಾಗತ್ತೆ ಅಂತೇಳಿ ಬರ್ದಿದ್ದೀನಿ ತಾನೆ, ಬರ್ದಿದ್ರೆ ಏನು ಮಾಡ್ತೀಯ ಆವಾಗ ಅಂತ ಕೇಳ್ತಾ ಇದ್ರೆ ಉತ್ತರ ನೀವೇ ಹೇಳಿ ನಿಮ್ಮ ಒಂದು ಯೋಚನೆಯೊಂದಿಗೆ. ಯಾಕಂದರೆ ಮನುಷ್ಯ ಬುದ್ಧಿವಂತ ಜೀವಿ ಅಲ್ವಾ. ದೇವತೆಗಳು ಕೂಡ ಅಸೂಯೆ ಆಗದಂತೆ ಮನುಷ್ಯನ ಜನ್ಮ ನಮ್ಗೆ ಯಾಕೆ ಸಿಗಲಿಲ್ಲ ಅನ್ನೋ ರೀತಿಲಿ ಒಂದು ಸರಿ ಅಂದರೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದ ಜನ್ಮ. ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೂ ಇಲ್ಲಿ ಅವಕಾಶ ಇದೆ, ಪುಣ್ಯವನ್ನು ಕೂಡ್ಕೊಳ್ಳೋಕ್ಕೂ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಪದೇ ಅದು ಇದು ಅನ್ನೋ ರೀತಿಯಲ್ಲಿ ಜಡ್ಜ್ ಮಾಡೋ ಬದಲು ನೀವು ಹೋಗ್ತಾ ಇರುವ ದಾರಿ ಕಡೆ ಗಮನ ಕೊಡಿ. ಯಾವ ಗುರಿ ಇದೆ ನಿಮ್ಮ ಮನಸ್ಸಲ್ಲಿ ಅದನ್ನು ಮುಟ್ಟಬೇಕಾದ್ರೆ ತುಂಬ ಏರಿಳಿತಗಳು. ಅಂದರೆ ನೀವು ಏನೋ ಒಂದು ಬೈಕ್ ಕಲಿತಾ ಇದ್ದೀರಾ ಅಂದಾಗ ಗುಂಡಿ ತಗ್ಗು ಎಲ್ಲ ಬಂದಾಗ ನಿಮಗೆ ಕಷ್ಟ ಆಗಿಬಿಡುತ್ತೆ ಬೈಕ್ ಓಡಿಸೋದು. ಅದೇ ಒಂದು ಮೇನ್ ರೋಡ್ ಸಿಕ್ಕಾಗ ಏನಾಗುತ್ತೆ, ಸರಾಗವಾಗಿ ಹೋಗ್ಬೋದು ಅನ್ನೋ ರೀತಿಲಿ ಅನಿಸುತ್ತೆ. ಆದರೆ ಗುಂಡಿ ಗುದುಕ್ಲು, ಈ ರೀತಿ ಅಡ್ಡ ರೋಡು ಇವೆಲ್ಲದ್ರ ಜೊತೆಗೆ ನೀವು ಬೈಕ್ ಓಡಿಸೋದನ್ನು ಕಲಿತಾಗ ನೀವು ಯಾವಾಗಲೂ ಅದೊಂದು ಮೇನ್ ರೋಡಲ್ಲಿ ನಿಮ್ಗೆ ಏನಾದರೂ ಒಂದು ಗುಂಡಿ ಸಿಕ್ಕಾಗ ನೀವು ಅದನ್ನು ಧೈರ್ಯವಾಗಿ ಎದುರಿಸ್ತೀರಿ, ಯಾಕಂದರೆ ಅದರ ಅನುಭವ ನಿಮಗಿರುತ್ತೆ. ಅದೇ ನೀವು ಇವು ಯಾವುದನ್ನು ನೋಡ್ದೇ ನೀವು ಯಾವಾಗಲೂ ನೇರವಾದ ರೋಡೇ ನೋಡಿ ಹೋಗಿ ಅಭ್ಯಾಸ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲೊಂದು ದೊಡ್ಡ ಗುಂಡಿ ಅಲ್ಲಿ ಮಧ್ಯೆ ಕಂಡಾಗ ನಿಮಗೆ ಆ ಗುಂಡಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಒಂದು ಸರಿ ಸ್ಟಾಪ್ ಮಾಡಿಬಿಡ್ತೀರ. ಮುಂದೆ ಹೋಗೋಕ್ಕೆ ನಿಮಗೆ ಭಯ ಆಗ್ತಾ ಇರುತ್ತೆ, ಯಾಕಂದರೆ ಅದರ ಅನುಭವನೇ ನಿಮಗೆ ಗೊತ್ತಿರಲ್ಲ, ಯಾಕಂದರೆ ಅದನ್ನು ನೋಡಿರಲ್ಲ. ಹಾಗಾಗಿ ಇಲ್ಲಿ ಕಷ್ಟ, ದುಃಖ, ಸಮಸ್ಯೆ ಇವೆಲ್ಲವೂ ನಿಮ್ಮನ್ನು ಪರಿಪಕ್ವವಾಗಿಸ್ತಾ ಇದ್ದಾವೆ. ನೀವೇನು ಅಂತೇಳಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾವೆ. ಯಾರಿಂದ ಏನು ತಿಳ್ಕೊಳ್ಬೇಕು, ಎಷ್ಟು ಇಗ್ನೋರ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಅದನ್ನು ತಗೊಳ್ಬೇಕು, ಅದರ ಆಧಾರದ ಮೇಲೆ ನಿಮ್ಮ ಗುರಿಯನ್ನು ತಲುಪಬೇಕು, ನಿಮ್ಮ ಆತ್ಮದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ತಿಳಿಸ್ತಾ ಇದ್ದಾರೆ ಗುರುವಿಗೆ ನಮನ ಸಲ್ಲಿಸುವ ಮೂಲಕ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೃತಜ್ಞತೆಯನ್ನು ಸಲ್ಲಿಸಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.